ಹಾಯ್ ಸ್ನೇಹಿತರೆ, ನಮಸ್ತೆ. ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಸ್ನೇಹಿತರೆ, ಐ ಹೋಪ್ ಈ ಒಂದು ದ್ವಿತೀಯ PUC ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ಸರಣಿಗಳಿಂದ ನಿಮಗೆ ಒಂದಷ್ಟಾದರೂ ಯೂಸ್ಫುಲ್ ಆಗಿರುತ್ತೆ ಅಂತೇಳಿ ಭಾವಿಸ್ತಾ, ಪ್ರಥಮ PUC ಪ್ರಪಂಚದ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ಸರಣಿಗಳನ್ನು ನಾನು ಮಾಡ್ತಾ ಇದ್ದು, ಇದು 19ನೇ ವಿಡಿಯೋ ಆಗಿದೆ. ಕಂಪ್ಲೀಟಾಗಿ 18 ವಿಡಿಯೋಗಳು ನಿಮಗೆ ಪ್ಲೇ ಲಿಸ್ಟ್ನಲ್ಲಿ ಸಿಗುತ್ತೆ. ದಯವಿಟ್ಟು ಅವುಗಳನ್ನು ಕಂಪ್ಲೀಟಾಗಿ ವಾಚ್ ಮಾಡಿ. ಈ ಒಂದು 19ನೇ ವಿಡಿಯೋವನ್ನು ವಾಚ್ ಮಾಡಿ. ಬಿಕಾಸ್ ಅದರಲ್ಲಿರ್ತಕ್ಕಂಥ ಕಂಟೆಂಟ್ ಏನಿದೆಯಲ್ಲ, ನೀವೇನು 6 to 10th ವರೆಗೆ ಬೇಸಿಕ್ ಬುಕ್ಸ್ಗಳನ್ನು ಓದ್ತೀರಾ, ಅದರಲ್ಲಿರ್ತಕ್ಕಂಥ ಓವರಾಲ್ ಆಗಿ ಒಂದಷ್ಟು ಕಡಿಮೆ ಮಾಹಿತಿ ಅದರಲ್ಲಿದ್ದರೆ, ಇದರಲ್ಲಿ ಏನಾಗಿರುತ್ತೆ, PU ಬುಕ್ಗಳಲ್ಲಿ ಅದಕ್ಕಿಂತ ಒಂದಷ್ಟು ಹೆಚ್ಚಿನ ಮಾಹಿತಿಯನ್ನು ಕೊಡಲಾಗಿರುತ್ತೆ. ಸೊ ಹಾಗಾಗಿ ನಾನು ಬೇಸಿಕ್ ಬುಕ್ಸ್ಗಳನ್ನು ಫಸ್ಟ್ ತಿಳಿಸೋದಕ್ಕೂ ಬಿಫೋರ್ ಏನು ಮಾಡಿದೆ, ಅವುಗಳನ್ನು ವಿಚಾರ ಮಾಡೋದಕ್ಕೂ ಮೊದಲು ನಾನು PU ಬುಕ್ಗಳನ್ನು ಫಸ್ಟ್ ತೆಗೆದುಕೊಂಡೆ. ಯಾಕೆಂದರೆ ನಾವೀಗಾಗಲೇ ಆಲ್ರೆಡಿ ಆಲ್ಮೋಸ್ಟ್ ಓದೋ ಅಂಥವ್ರೆಲ್ಲರೂ ಕೂಡ ಏನಾಗಿರುತ್ತೆ, ಬೇಸಿಕ್ ಬುಕ್ಸ್ಗಳನ್ನು ಓದಿರ್ತೀರ. ಯಾರು ಓದಿಲ್ಲ ಅವರು ಇನ್ನೊಂದ್ಸಲ ಓದಿ. ಹಾಗೆ ಅದ್ರ ನೆಕ್ಸ್ಟ್ ನೀವು PU ಬುಕ್ಸ್ಗಳನ್ನು ಓದೋಕ್ಕಾಗಲಿಲ್ಲ ಅಂದರೆ ಈ ರೀತಿ ವಿಡಿಯೋಗಳಿಂದನಾದರೂ ಯೂಸ್ಫುಲ್ ಆಗಲಿ ಅನ್ನೋ ಉದ್ದೇಶದಿಂದ ಈ ಒಂದು ವಿಡಿಯೋಗಳನ್ನು ಮಾಡ್ತಾ ಇರುವಂಥದ್ದು. ಹಾಗಾಗಿ ಅದರಲ್ಲಿ ಏನು ಕಂಟೆಂಟ್ ಸ್ವಲ್ಪ ಕಡಿಮೆ ಬೇಸಿಕ್ ಬುಕ್ಸ್ಗಳಲ್ಲಿ 6 to 10th ಬುಕ್ಕಲ್ಲಿ, ಅದರ ಒಂದು ಕಂಟಿನ್ಯೂಟಿ ಪಾರ್ಟ್ ಆಗಿ ಈ ಒಂದು PU ಬುಕ್ಗಳು ನಿಮಗೇನಾಗುತ್ತೆ, ಒತ್ತಿಗೆ ಆಗುತ್ತೆ, ಅಂದರೆ ಒಂದಷ್ಟು ಯೂಸ್ಫುಲ್ ಆಗುತ್ತೆ. ಹೆಚ್ಚಿನ ಒಂದು ಮಾಹಿತಿಯನ್ನು ಕೂಡ ಬೇಸಿಕ್ ಬುಕ್ಸ್ಗಳಿಂದ ಇನ್ನೂ ಒಂದಷ್ಟು ಮುಂದಕ್ಕೆ ಹೋಗಿ ಮಾಹಿತಿಗಳನ್ನು ನಾವು ಇದರಲ್ಲಿ ತಿಳ್ಕೊಬೋದಾಗಿರುತ್ತೆ. ಸೊ ಹಾಗಾಗಿ ನಾನು ಈ ಒಂದು PU ಬುಕ್ಸ್ಗಳನ್ನು ನಿಮ್ಗೇನು ಮಾಡ್ತಾಯಿದ್ದೀನಿ, ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ಒಂದೊಂದು ಸರಣಿ ವಿಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತಾ ಇದ್ದೀನಿ. ವಿಡಿಯೋ ಲೆಂತ್ ಆಗುತ್ತೆ ಅಂತೇಳಿ ಯಾರು ಬೇಜಾರು ಪಡ್ಕೋಬೇಡ್ರಿ. ಯಾಕೆಂದರೆ ವಿಡಿಯೋನ ಒಂದು ಕಂಟೆಂಟನ್ನು ಹೇಳ್ತಾ ಇದ್ದೀವಿ ಅಂದರೆ ಅದನ್ನು ಅರ್ಧಂಬರ್ಧ ಹೇಳೋದ್ರಿಂದ ಏನಾಗುತ್ತೆ, ಮತ್ತೆ ಡಿಸ್ಕಂಟಿನ್ಯೂ ಆಗುತ್ತೆ, ಮತ್ತು ಒಂದು ನಿರಂತರತೆ ಸಿಗೋದಿಲ್ಲ. ಒಂದು ವಿಚಾರವನ್ನು ನಾವು ತಿಳ್ಕೊಳ್ತೀವಿ ಅಂದರೆ ಅದಕ್ಕೆ ಒಂದು ಕಂಟಿನ್ಯೂಟಿ ಬೇಕಲ್ವಾ. ನೆಕ್ಸ್ಟ್ ಒಂದು ವಿಡಿಯೋದವರೆಗೂ ಏನಾಗುತ್ತೆ, ಅದು ಡಿಸ್ಕಂಟಿನ್ಯೂ ಆದರೆ ಮತ್ತೆ ಕೇಳೋರಿಗೂ ಬೋರಿಂಗ್ ಆಗುತ್ತೆ. ಸೊ ಹಾಗಾಗಿ ನಾನು ಏನು ಮಾಡಿದ್ದೀನಿ, ಕೆಲವೊಂದು ವಿಡಿಯೋಗಳಲ್ಲಿ ಲೆಂದಿ ಆಗಿದೆ, ಆದರೂ ಕೂಡ ಕ್ಷಮೆ ಇರಲಿ. ನಿಮಗೆ 1.2x ಸ್ಪೀಡಲ್ಲಿ ಇಟ್ಕೊಂಡು ಅವುಗಳನ್ನು ವಾಚ್ ಮಾಡ್ಬೋದು. ಹಾಗಾಗಿ 6 to 10th ಬುಕ್ಸ್ಗಳನ್ನು ಯಾರು ಕಂಪ್ಲೀಟಾಗಿ ಸ್ಟಡಿ ಮಾಡಿದ್ರೆ ನೆಕ್ಸ್ಟ್ PU ಬುಕ್ಗಳನ್ನು ಓದೋಕ್ಕೆ ಸ್ಟಾರ್ಟ್ ಮಾಡಿ. ಓದೋಕ್ಕಾಗದೇ ಇರೋರು ಅಟ್ಲೀಸ್ಟ್ ಈ ಥರ ವಿಡಿಯೋಗಳನ್ನಾದರೂ ಯೂಸ್ಫುಲ್ ಮಾಡಿಕೊಡ್ರಿ ಅಂತ ಹೇಳ್ತಾ, ನಾನು ಈಗಾಗಲೇ ಸೆಕೆಂಡ್ PUC ಬುಕ್ಸನ್ನು ಕಂಪ್ಲೀಟಾಗಿ ಕ್ವಶನ್ ಆನ್ಸರ್ಸನ್ನು ವಿಶ್ಲೇಷಣೆ ಮಾಡಿದ್ದೀನಿ. ಅವುಗಳು ಪ್ಲೇಲಿಸ್ಟ್ನಲ್ಲಿದೆ. ಹಾಗೆ ಈ ಒಂದು ಪ್ರಥಮ PUC ವಿಡಿಯೋಗಳು ಕೂಡ ಕಂಪ್ಲೀಟಾಗಿ 18 ವಿಡಿಯೋಗಳು ಸಿಲೆಬಸ್ನಲ್ಲಿ ಇರ್ತಕ್ಕಂಥ ವಿಚಾರಗಳನ್ನು ಎಕ್ಸಾಮ್ ಮಾಡಿದ್ದೀನಿ, ತಿಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ. ಸೊ ಹಾಗಾಗಿ ಅವುಗಳು ಕೂಡ ಪ್ಲೇಲಿಸ್ಟ್ನಲ್ಲಿ ಇರುತ್ತೆ. ಅವುಗಳನ್ನು ಚೆಕ್ ಮಾಡಿ, ವಾಚ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ, ಮತ್ತು ನಿಮ್ಮ ಇನ್ನಿತರ ಬೇರೆ ಬೇರೆ ಸ್ನೇಹಿತರು ಈ ರೀತಿ KSET, NET, ಹಾಗೆ KTET ಆಗಿರ್ಬೋದು, GPSTR, HSTR, PU ಕಾಲೇಜ್ ಲೆಕ್ಚರರ್ ಎಕ್ಸಾಮ್ಸ್ ಆಗಿರ್ಬೋದು, ಡಿಗ್ರಿ ಕಾಲೇಜ್ ಲೆಕ್ಚರರ್ ಎಕ್ಸಾಮ್ಸ್ ಆಗಿರ್ಬೋದು, PC, PSI ಈ ರೀತಿ ಬೇರೆ ಬೇರೆ ಎಕ್ಸಾಮ್ಗಳಿಗೆ ಪ್ರಿಪ್ರೇಷನ್ ಆಗ್ತಿರೋರು ಕೂಡ ಯೂಸ್ಫುಲ್ ಆಗಲಿ, ಅವರಿಗೂ ಕೂಡ ಈ ಮಾಹಿತಿಯನ್ನು ಶೇರ್ ಮಾಡಿ. ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲೈಕನ್ ಪ್ರೆಸ್ ಮಾಡಿ. ಹಾಗೆ ಆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇದೆ. ಯಾವುದಾದ್ರೂ ಒಂದಕ್ಕೆ ಜಾಯಿನ್ ಆಗಿ ನಮ್ಮ ಜೊತೆ ಟಚಲ್ಲಿರಿ. ಇನ್ನೊಂದಷ್ಟು ಎಕ್ಸಾಮ್ಗೆ ಸಂಬಂಧಪಟ್ಟಂಥ CET ಎಕ್ಸಾಮ್ಗಳಿಗೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ ಅದರಲ್ಲಿ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ, ಬನ್ನಿ ಹಾಗಾದರೆ ನಾವು ಇಂದಿನ ಒಂದು ಕ್ಲಾಸಲ್ಲಿ ಏನು ವಿಚಾರದ ಬಗ್ಗೆ ತಿಳ್ಕೊಂಡಿದ್ವಿ, ಅದರ ನೆಕ್ಸ್ಟ್ ಈ ಒಂದು ವಿಡಿಯೋದಲ್ಲಿ ಏನು ವಿಚಾರವನ್ನು ತಿಳ್ಕೊಳ್ಳೋಣ ಅಂತಕ್ಕಂಥ ವಿಚಾರವನ್ನು ಮಾಡ್ತಾ ಹೋಗೋಣ. ಸ್ನೇಹಿತರೆ, ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ 18ನೇ ವಿಡಿಯೋದಲ್ಲಿ 2ನೇ ಜಾಗತಿಕ ಮಹಾಸಮರ, ಆ ಒಂದು ಸಮರಕ್ಕೆ ಕಾರಣಗಳೇನು ಮತ್ತು ಅದರ ಪರಿಣಾಮಗಳೇನು ಅಂತಕ್ಕಂಥ ವಿಚಾರವನ್ನು ವಿಡಿಯೋ 18ನಲ್ಲಿ ತಿಳಿಸಿದ್ದೆ. ಅನಂತರದಲ್ಲಿ ವಿಶ್ವಸಂಸ್ಥೆ ಯಾವ ರೀತಿ ಸ್ಥಾಪನೆ ಆಯಿತು, ಯಾಕೆ ಸ್ಥಾಪನೆ ಆಯಿತು, ಅದು ಎಷ್ಟರಲ್ಲಿ ಸ್ಥಾಪನೆ ಆಯಿತು, ವಿಶ್ವಸಂಸ್ಥೆ ಏನು ಪಾತ್ರವನ್ನು ನಿರ್ವಹಿಸಿದೆ, ಯಾವುದರಲ್ಲಿ ಇಡೀ ವಿಶ್ವದಲ್ಲಿ ಜಾಗತಿಕ ಶಾಂತಿಯನ್ನು ನೆಲೆಸುವಂತೆ ಮಾಡಲಿಕ್ಕೆ, ಹಾಗೆ ಪರಸ್ಪರ ದೇಶಗಳ ಮಧ್ಯೆ ಸೌಹಾರ್ದಯುತವಾದಂಥ ಭಾವನೆಯನ್ನು ಹುಟ್ಟು ಹಾಕಲಿಕ್ಕೆ, ಅದೇ ರೀತಿಯಾಗಿ ಮುಂದೆ ಯಾವುದೇ ರೀತಿ ಯುದ್ಧಗಳು ಬರದೇ ಇರಲಿ ಅಂತೇಳಿ ನೋಡ್ಕೊಳ್ಳುವ ಸಲುವಾಗಿ ಯಾವ ರೀತಿ ಜವಾಬ್ದಾರಿಯನ್ನು ನಿರ್ವಹಿಸಿದೆ, ಅದರ ಒಂದು ರಾಜಕೀಯೇತರ ಸಾಧನೆಗಳೇನು ಇತ್ಯಾದಿ ಅಂಶಗಳನ್ನು ಚರ್ಚೆ ಮಾಡಿದ್ವಿ. ಅದರ ನಂತರದಲ್ಲಿ ಸಮಕಾಲೀನ ಪ್ರಪಂಚ ಅಂತ, ಸಮಕಾಲೀನ ಪ್ರಪಂಚದಲ್ಲಿ ಮುಖ್ಯವಾಗಿ ನಾವು
ಎರಡನೇ ಜಾಗತಿಕ ಮಹಾಸಮರದ ಅನಂತರದಲ್ಲಿ ಒಂದಷ್ಟು ಘಟನಾವಳಿಗಳು ಜರುಗುತ್ತೆ. ಫಾರ್ ಎಕ್ಸಾಂಪಲ್, ಶೀತಲ ಸಮರ ಆಗಿರ್ಬೋದು, ಸೋವಿಯತ್ ಒಕ್ಕೂಟದ ವಿಭಜನೆ ಆಗಿರ್ಬೋದು, CISನ ಒಂದು ರಚನೆ ಆಗಿರ್ಬೋದು, ಕೊರಿಯಾ ಮತ್ತು ವಿಯೆಟ್ನಾಂ ಯುದ್ಧಗಳಾಗಿರ್ಬೋದು, ಹೀಗೆ ಅನೇಕ ವಿಚಾರಧಾರೆಗಳು ಜರುಗುತ್ತೆ ಆ ಒಂದು ಕಾಲಘಟ್ಟದಲ್ಲಿ. ಅವುಗಳಲ್ಲಿ ಇಂಪಾರ್ಟೆಂಟ್ ಆಗಿ ಶೀತಲ ಸಮರ, ಕೋಲ್ಡ್ ವಾರ್ ಅಂದ್ರೇನು, ಕೋಲ್ಡ್ ವಾರ್ ಯಾವ ಯಾವ ರಾಷ್ಟ್ರಗಳ ಮಧ್ಯದಲ್ಲಿ ಜರುಗುತ್ತೆ, ಹಾಗೆ ಕೋಲ್ಡ್ ವಾರ್ನಿಂದ ಏನೆಲ್ಲ ಎಫೆಕ್ಟ್ಸ್ ಆಯಿತು ಅಂತಕ್ಕಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾವು ಡಿಸ್ಕಷನನ್ನು ಮಾಡಿದ್ವಿ ಲಾಸ್ಟ್ ಕ್ಲಾಸಲ್ಲಿ. ನೋಡಿ, ಶೀತಲ ಸಮರಕ್ಕೆ ಕಾರಣಗಳು, ಅದರಿಂದಾಗಿರ್ತಕ್ಕಂಥ ಪರಿಣಾಮಗಳು, ಹಾಗೆ ಇನ್ನಿತರ ವಿಚಾರಗಳನ್ನು ಸಂಬಂಧಪಟ್ಟಂತೆ ನಾವು ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಬಂದರೆ ರಷ್ಯಾದ ವಿಘಟನೆ ಅಲ್ವಾ. ರಷ್ಯಾ ವಿಘಟನೆ ಆಗಲಿಕ್ಕೆ ಕಾರಣಗಳೇನು, ಯಾಕೆ ವಿಘಟನೆಯನ್ನು ಹೊಂದುತ್ತೆ ಅಂತಕ್ಕಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ, ಹಾಗೆ CISನ ಗುರಿ ಉದ್ದೇಶಗಳೇನಿತ್ತು ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇತ್ಯಾದಿ ವಿಚಾರಗಳನ್ನು ನಾವೇನು ಮಾಡಿದ್ವಿ ಲಾಸ್ಟ್ ಯಾವ ವಿಡಿಯೋದಲ್ಲಿ 18th ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡಿಸ್ಕಷನನ್ನು ಮಾಡ್ತಾ ಹೋಗಿದ್ವಿ. ಸೊ ಹಾಗಾಗಿ ಈ ಒಂದು ವಿಡಿಯೋ ಏನಾಗಿರುತ್ತೆ 19th ವಿಡಿಯೋ ಆಗಿರುತ್ತೆ. ಈ ಒಂದು 19ನೇ ವಿಡಿಯೋದಲ್ಲಿ ನಾವು ಮುಖ್ಯವಾಗಿ ಏನು ವಿಚಾರಗಳನ್ನು ಕುರಿತಾಗಿ ಡಿಸ್ಕಷನ್ ಮಾಡ್ತೀವಪ್ಪ ಅಂತಂದರೆ ಅಲಿಪ್ತ ಚಳುವಳಿ ಅಥವಾ ಮೂರನೇ ಜಗತ್ತಿನ ಉದಯ ಆಗುತ್ತೆ. ಅಲ್ಲಿ ಏನು ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾವು ಗಮನಿಸ್ತೀವಿ ಅಂತೇಳಿ ನೋಡೋಣ. ಸ್ನೇಹಿತರೆ, ಇದು ಲಾಸ್ಟ್ ವಿಚಾರ ಅಂದರೆ ಲಾಸ್ಟ್ ಟಾಪಿಕ್, ಲಾಸ್ಟ್ ಲೆಸನ್ ಇದು. ಯಾವುದರಲ್ಲಿ? ಪ್ರಥಮ PUC ಇತಿಹಾಸ ಪಠ್ಯಪುಸ್ತಕದಲ್ಲಿ ಲಾಸ್ಟ್ ಒಂದು ಚಾಪ್ಟರ್ ಆಗಿರುತ್ತೆ, ಅಧ್ಯಾಯ 12, ಅಲಿಪ್ತ ಚಳುವಳಿ ಅಥವಾ ಅಲಿಪ್ತ ಚಳುವಳಿ ಒಳಗಡೆ ಮೂರನೇ ಜಗತ್ತಿನ ಉದಯ ಅಂತಕ್ಕಂಥ ಈ ಒಂದು ಲೆಸನ್ ಏನಾಗಿದೆ ಲಾಸ್ಟ್ ಟಾಪಿಕ್ ಆಗಿರುತ್ತೆ, ಲಾಸ್ಟ್ ಲೆಸನ್. ಸೊ ಹಾಗಾಗಿ ಒಂದೊಂದಾಗಿ ನಾವು ವಿಚಾರಗಳನ್ನು ಗಮನಿಸ್ತಾ ಹೋಗ್ಬೇಕಾಗುತ್ತೆ. ಹಾಗಂದರೆ ಅಲಿಪ್ತ ಚಳುವಳಿ ಎಂದ್ರೇನು, ಅಲಿಪ್ತ ಚಳುವಳಿಯನ್ನು ಯಾಕೆ ಅಂದರೆ ಆ ಪದದ ಹಿನ್ನೆಲೆ ಏನು, ಆ ಪದವನ್ನು ಯಾಕೆ ಬಳಕೆ ಮಾಡಿದರು, ಮೂರನೇ ಜಗತ್ತಿನ ರಾಷ್ಟ್ರಗಳ ಉದಯ ಹೇಗಾಯಿತು ಅಲ್ವಾ, ಮೂರನೇ ಜಗತ್ತು ಅಂತ ಯಾಕೆ ಕರಿತೀವಿ, ಹಾಗೆ ಇದರಲ್ಲಿ ಅಲಿಪ್ತ ಚಳುವಳಿಯಲ್ಲಿ ನೆಹರೂರವರ ಪಾತ್ರಗಳೇನು ನಿರ್ವಹಿಸಿದ್ದಾರೆ, ಹಾಗೆ ಇನ್ನಿತ್ಯಾದಿ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾವು ಈ ಒಂದು ಅಧ್ಯಾಯ 12ರಲ್ಲಿ ಡಿಸ್ಕಷನ್. ಅದಕ್ಕೂ ಬಿಫೋರು ಈ ಒಂದು 18 ವಿಡಿಯೋಗಳನ್ನು ಯಾರು ವೀಕ್ಷಣೆ ಮಾಡಿಲ್ಲ, ದಯವಿಟ್ಟು ಅವುಗಳನ್ನು ವೀಕ್ಷಣೆ ಮಾಡಿ. ನಿಮ್ಮ ಕೈಲಿ ಸಾಧ್ಯವಾದರೆ ಟೈಮ್ ಇತ್ತು ಅಂದರೆ ಟೆಕ್ಸ್ಟ್ ಬುಕ್ ಕೂಡ ರೀಡ್ ಮಾಡಿ. ಆಗಲಿಲ್ಲ ಅನ್ನೋರು 1 or 2 ಟೈಮ್ ಈ ವಿಡಿಯೋಗಳನ್ನು ವಾಚ್ ಮಾಡಿದರೆ ನಿಮಗೆ ಒಂದಷ್ಟು ಇನ್ಫಾರ್ಮೇಷನ್ ಗೇನ್ ಆಗುತ್ತೆ. ಯಾವುದಕ್ಕೋಸ್ಕರ ಅಂದರೆ ಬೇರೆ ಬೇರೆ ಈ ಒಂದು CET ಎಕ್ಸಾಮ್ಗಳಿಗೆ ಪ್ರಿಪ್ರೇಷನ್ ಮಾಡೋರಿಗೆ, ಏಕೆಂದರೆ ಇತಿಹಾಸವನ್ನು ಒಂದಷ್ಟು ಅಧ್ಯಯನ ಮಾಡೋರಿಗೆ ಅಥವಾ ಇತಿಹಾಸವನ್ನು ಐಚ್ಛಿಕವಾಗಿ ಅಧ್ಯಯನ ಮಾಡೋರಿಗಾಗಲಿ ಅಥವಾ ಬೇರೆ ಬೇರೆ ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ ಮಾಡೋ ಏನಂದರೆ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಎಷ್ಟೆಲ್ಲ ಪ್ರಶ್ನೆಗಳು ರೈಸ್ ಮಾಡ್ತಾ ಇದ್ದಾರೆ ಕ್ವಶನ್ ಪೇಪರ್ನಲ್ಲಿ ಅಂತ ನೀವು ಬೇಕಾದರೆ HSTR ಅಲ್ವಾ, ಮತ್ತು PU ಕಾಲೇಜ್ ಲೆಕ್ಚರರು, ಡಿಗ್ರಿ ಕಾಲೇಜ್ ಲೆಕ್ಚರರು, ಈ ರೀತಿ KCET ಎಕ್ಸಾಮ್ ಆಗಿರ್ಬೋದು, ಈ ರೀತಿ ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಬಂದಿರತಕ್ಕಂಥ ಕ್ವಶನ್ ಪೇಪರನ್ನು ತೆಗೆದು ನೋಡಿ, ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಈ ಒಂದು ವಿಚಾರಗಳು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಇವುಗಳನ್ನೆಲ್ಲ ನಾನು ಒಂದು ಸರಣಿ ವಿಡಿಯೋಗಳ ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದು. ಯಾರಿಗೆಲ್ಲ ಯೂಸ್ಫುಲ್ ಆಗುತ್ತೆ, ಅದರಿಂದ ಏನು ನೀವು ಪಡ್ಕೊಂಡ್ರಿ, ಅಥವಾ ಈ ಒಂದು ವಿಡಿಯೋಗಳಿಂದ ನಿಮಗೆ ಏನೆಲ್ಲ ವಿಚಾರಗಳು ತಿಳಿತು, ಏನು ಐಡಿಯಾಸ್ ಬಂತು ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಒಂದು ಕಮೆಂಟ್ಸ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಂಡ್ವರೆಗೂ ನೋಡಿ, ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಬನ್ನಿ ಹಾಗಾದರೆ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂದು ವಿಚಾರಧಾರೆಗಳೇನಿದೆ ನೋಡೋಣ ಅಲಿಪ್ತ ಚಳುವಳಿಯನ್ನು ಕುರಿತಾಗಿ. ಸ್ನೇಹಿತರೆ, ಅಲಿಪ್ತ ಚಳುವಳಿ ಒಂದು ಅಂತಾರಾಷ್ಟ್ರೀಯ ಒಕ್ಕೂಟ ಅಂತೇಳಿ ನಾವು ಕರಿತೀವಿ. ಇದು ಶೀತಲ ಸಮರದ ಕಾಲದಲ್ಲಿ ಉಟ್ಕೊಂಡಿರ್ತಕ್ಕಂಥದ್ದು ಒಂದು ಚಳುವಳಿ. ಇದು ಅಮೆರಿಕ ಅಥವಾ ಸೋವಿಯತ್ ಒಕ್ಕೂಟ ಬಣದ ಜೊತೆ ಸೇರದೆ ಸ್ವತಂತ್ರವಾಗಿರಲು ನಿರ್ಧರಿಸಿದಂಥ ರಾಷ್ಟ್ರಗಳ ಒಂದು ಒಕ್ಕೂಟನೇ ಮೂರನೇ ಜಗತ್ತಿನ ಒಂದು ಉದಯ ಆಗೋದಕ್ಕೆ ಕಾರಣ ಆಗುತ್ತೆ. ಅಂದರೆ ಅಮೆರಿಕಕ್ಕೂ ಸೇರಿದನೆ ಅಥವಾ ಸೋವಿಯತ್ ಒಕ್ಕೂಟಕ್ಕೂ ಸೇರಿದೆ, ಅಮೆರಿಕ ಅಥವಾ ಸೋವಿಯತ್ ಒಕ್ಕೂಟ ಎರಡು ಒಂದೇ, ಈ ಒಂದು ಒಕ್ಕೂಟಕ್ಕೆ ಸೇರಿದನೆ ಅಮೆರಿಕ ಅಥವಾ ಸೋವಿಯತ್ ಒಕ್ಕೂಟ ಬಣದ ಜೊತೆಗೆ ಸೇರಿದನೆ ಏನಾಗಿರುತ್ತೆ, ಸ್ವತಂತ್ರವಾಗಿರಲಿಕ್ಕೆ ನಿರ್ಧಾರ ಮಾಡಿದಂಥ ರಾಷ್ಟ್ರಗಳ ಒಂದು ಒಕ್ಕೂಟ ಇದಾಗಿದೆ. ಎರಡನೇ ಜಾಗತಿಕ ಸಮರದ ನಂತರದಲ್ಲಿ ಸ್ವತಂತ್ರಗೊಂಡಂತಹ ಆಫ್ರಿಕಾ ಆಗಿರ್ಬೋದು, ಏಷ್ಯಾ ಆಗಿರ್ಬೋದು, ಲ್ಯಾಟಿನ್ ಅಮೆರಿಕ ಆಗಿರ್ಬೋದು, ಖಂಡದ ರಾಷ್ಟ್ರಗಳ ಈ ಒಂದು ಕೂಟವನ್ನ ಸೇರಿವೆ ಇವೆಲ್ಲ ಅಂತ ನಾವು ಹೇಳ್ಬೋದು. ಯಾವುದು? ಅಲಿಪ್ತ ಚಳುವಳಿ ಮೂರನೇ ಜಗತ್ತಿನ
ರಾಷ್ಟ್ರಗಳ ಉದಯದಲ್ಲಿ ನಾವು ಯಾವ ಟೈಮಲ್ಲಿ ಎರಡನೇ ಜಾಗತಿಕ ಸಮರದ ನಂತರದಲ್ಲಿ ಏನು ಸ್ವತಂತ್ರಗೊಂಡ್ವಲ್ಲ ಬೇರೆ ಬೇರೆ ಖಂಡಗಳು, ಆಫ್ರಿಕಾ, ಏಷ್ಯಾ, ಲ್ಯಾಟಿನ್ ಅಮೆರಿಕಾ, ಈ ಖಂಡಗಳ ರಾಷ್ಟ್ರಗಳು ಈ ಒಂದು ಕೂಟವನ್ನು ಸೇರ್ಕೊಂಡಿದ್ದಾವೆ. ಅಲಿಪ್ತ ಚಳುವಳಿಯ ರಾಷ್ಟ್ರಗಳೆಲ್ಲವೂ ಕೂಡಿ ತೃತೀಯ ಜಗತ್ತಿನ ರಾಷ್ಟ್ರಗಳಾಗಿದ್ದಾವೆ ಅಂತ ನಾವು ಕರಿತೀವಿ. ತೃತೀಯ ಜಗತ್ತು ಅಭಿವೃದ್ಧಿ ಹೊಂದುತ್ತಿರುವಂತಹ ರಾಷ್ಟ್ರಗಳ ಒಂದು ಗುಂಪಾಗಿದ್ದು, ಇದು ವಿಶ್ವದ ಎರಡು ಶಕ್ತಿ ಬಣಗಳಲ್ಲಿ ಗುರುತಿಸಿಕೊಳ್ಳದಿರದೇ ಇರತಕ್ಕಂಥ ಅಲಿಪ್ತ ಚಳುವಳಿ ಅಥವಾ ತೃತೀಯ ಜಗತ್ತನ್ನ ಒಂದೇ ಅರ್ಥದಲ್ಲಿ ಇದು ಪರಿಗಣಿಸಿದೆ ಅಂತ ನಾವು ಗಮನಿಸಬಹುದಾಗಿದೆ. ವಿಶ್ವ ಶಾಂತಿಗಾಗಿ ಅಲಿಪ್ತ ಚಳುವಳಿ ಶ್ರಮಿಸುತ್ತಿದೆ ಅಂತ ನಾವು ಗಮನಿಸ್ಬೋದು. ಪ್ರಪಂಚದಲ್ಲಿರ್ತಕ್ಕಂಥ 120 ದೇಶಗಳು ಕೂಡಿ ಇದರ ಒಂದು ಸದಸ್ಯತ್ವವನ್ನು ಪಡೆದುಕೊಂಡಿವೆ. ಟೋಟಲ್ ಆಗಿ 120 ಸದಸ್ಯ ರಾಷ್ಟ್ರಗಳು ಅಥವಾ 120 ದೇಶಗಳು ಅಲಿಪ್ತ ಕೂಟದ ಒಂದು ಸದಸ್ಯ ರಾಷ್ಟ್ರಗಳಾಗಿದೆ. ಶೇಕಡ ಇಡೀ ವಿಶ್ವದಲ್ಲಿಯೇ ಎಷ್ಟಿದೆ ಅಂತಂದರೆ 55%ಗೂ ಕೂಡ ಹೆಚ್ಚಿನ ಜನಸಂಖ್ಯೆಯಲ್ಲಿ ಇದ್ದು, ವಿಶ್ವದ ಆರ್ಥಿಕ ವ್ಯವಸ್ಥೆಯಲ್ಲಿ 20ರಷ್ಟು ಪಾಲು ಈ ಒಂದು ಅಲಿಪ್ತ ಚಳುವಳಿಯ ಕೂಟ ಸದಸ್ಯ ರಾಷ್ಟ್ರಗಳು ಹೊಂದಿದೆ ಅಂತೇಳಿ ನಾವು ಗಮನಿಸ್ಬೋದು. ಹಾಗಾದರೆ ಅಲಿಪ್ತ ಅಂದ್ರೆ ಏನು, ನಾನ್ ಅಲೈನ್ಮೆಂಟ್ ಅಂದರೆ ಏನು ಅಂತಂದರೆ, ನಾನ್ ಅಲೈನ್ಮೆಂಟ್ ಅಂದರೆ ಈ ಒಂದು ಪದವನ್ನು ಮೊಟ್ಟ ಮೊದಲ ಬಾರಿಗೆ ಅಲಿಪ್ತ ಎಂಬಂಥ ಒಂದು ಪದವನ್ನು ಮೊಟ್ಟ ಮೊದಲ ಬಾರಿಗೆ ಯಾರು ಬಳಕೆ ಮಾಡ್ತಾರೆ ಅಂದರೆ ವಿ ಕೆ ಕೃಷ್ಣ ಮೆನನ್ ಎಂಬುವರು ಮೊಟ್ಟ ಮೊದಲ ಬಾರಿಗೆ 1953ರಲ್ಲಿ ವಿಶ್ವಸಂಸ್ಥೆಯ ಭಾಷಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಲಿಪ್ತ ಎಂಬ ಪದವನ್ನು ವಿ ಕೆ ಕೃಷ್ಣ ಮೆನನ್ ಅವರು ಬಳಕೆಯನ್ನು ಮಾಡ್ತಾರೆ. ಇವರು ಭಾರತದ ಪ್ರಧಾನಿಯಾದಂತಹ ಜವಾಹರ್ಲಾಲ್ ನೆಹರು ಮಂತ್ರಿಮಂಡಲದಲ್ಲಿ ಏನಾಗಿರ್ತಾರೆ, ವಿ ಕೆ ಕೃಷ್ಣ ಮೆನನ್ ಅವರು ವಿದೇಶಾಂಗ ಸಚಿವರಾಗಿರ್ತಾರೆ. ಅನಂತರದಲ್ಲಿ ನೆಹರು 1954ರಲ್ಲಿ ನೆಹರೂರವರು 1954ರಲ್ಲಿ ಏನು ಮಾಡ್ತಾರೆ, ಈ ಒಂದು ಕೊಲಂಬೋದಲ್ಲಿ ಮಾಡಿದಂಥ ಒಂದು ಭಾಷಣದಲ್ಲಿ ಹೇಗೇನು ಈ ಪದವನ್ನು ಬಳಕೆಯನ್ನು ಮಾಡ್ತಾರೆ ಅಂತ ನಾವು ಹೇಳ್ಬೋದು. ಫಸ್ಟ್ ಬಳಕೆ ಮಾಡಿದ್ಯಾರು ವಿ ಕೆ ಕೃಷ್ಣ ಮೆನನ್. ಇವರು ಏನಾಗಿದ್ರು, ಇವರು ಭಾರತದ ಪ್ರಧಾನಿಯಾಗಿರ್ತಕ್ಕಂಥ ಜವಾಹರ್ಲಾಲ್ ನೆಹರೂರವರ ಮಂತ್ರಿಮಂಡಲದಲ್ಲಿ ವಿದೇಶಾಂಗ ಸಚಿವರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ರು. ಅನಂತರದಲ್ಲಿ 1954ರಲ್ಲಿ ಕೊಲಂಬೋದಲ್ಲಿ ಒಂದು ಭಾಷಣವನ್ನು ಮಾಡ್ತಾರೆ ನೆಹರೂರವರು. ಆ ಸಂದರ್ಭದಲ್ಲಿ ಅಲಿಪ್ತ ಎಂಬ ಪದವನ್ನು ಮತ್ತೆ ಬಳಕೆಯನ್ನು ಮಾಡ್ತಾರೆ. ಅಮೆರಿಕ ಮತ್ತು ಸೋವಿಯತ್ ಒಕ್ಕೂಟ ರಾಷ್ಟ್ರಗಳು ಏನಿರುತ್ತಲ್ಲ, ಈ ಒಂದು ಒಕ್ಕೂಟ ರಾಷ್ಟ್ರಗಳ ಅಲಿಪ್ತ ಚಳವಳಿಯನ್ನು ಏನಂತ ಕರೀತಾರೆ, ತಟಸ್ಥ ರಾಷ್ಟ್ರಗಳ ಗುಂಪು ಅಂತೇಳಿ ಕರೆದಿದ್ದಾರೆ. ಯಾರು, ಅಮೆರಿಕ ಮತ್ತು ಸೋವಿಯತ್ ಒಕ್ಕೂಟ ರಾಷ್ಟ್ರಗಳು ಅಲಿಪ್ತ ಚಳವಳಿಯನ್ನು ತಟಸ್ಥ, ನ್ಯೂಟ್ರಲ್ ಯೂನಿಯನ್ ಅಂದರೆ ಈ ಒಂದು ರಾಷ್ಟ್ರಗಳನ್ನು ನ್ಯೂಟ್ರಲ್ ಆಗಿರ್ತಕ್ಕಂಥ ಅಥವಾ ತಟಸ್ಥವಾಗಿರ್ತಕ್ಕಂಥ ರಾಷ್ಟ್ರಗಳ ಗುಂಪು ಅಂತ ಕರೆದಿದ್ದಾರೆ. ತಟಸ್ಥ ಅಂದರೆ ನಿಷ್ಕ್ರಿಯತೆಯನ್ನು ಇದು ಅವರ ಒಂದು ಟೀಕೆ ಅಂತ ನಾವು ಗಮನಿಸ್ಬೋದು. ಆದ್ದರಿಂದ ನೆಹರು ತಟಸ್ಥ ಪದದ ಬದಲಾಗಿ ಅಲಿಪ್ತ ಎಂಬ ಪದವನ್ನು ಅವರು ಬಳಕೆಯನ್ನು ಮಾಡ್ತಾರೆ. ನಾನ್ ಅಲೈನ್ಮೆಂಟ್ ಎಂಬಂಥ ಪದ ಎರಡೂ ಬಣಗಳಿಗೆ ಸೇರದಿರುವುದು, ಸಕ್ರಿಯ ತಟಸ್ಥವಾಗಿರುವುದು ಎಂಬಂಥ ಒಂದು ವಿಶ್ಲೇಷಣೆಯನ್ನು ಅವರು ಮಾಡ್ತಾರೆ. ಅಲಿಪ್ತ ನೀತಿ ಚಲನಶೀಲತೆಯನ್ನು ಸೂಚಿಸುತ್ತದೆ. ಹಾಗೆ ಎರಡು ಬಲಿಷ್ಠ ಮಿಲಿಟರಿ ಶಕ್ತಿ ಬಣಗಳ ದಬ್ಬಾಳಿಕೆಯನ್ನು ಶಾಂತಿಯುತವಾಗಿ ಪ್ರತಿಭಟಿಸಲಿ ಹೇಳ್ತಾ ಇದ್ದಾರೆ. ಅಂದರೆ ಅಮೆರಿಕ ಮತ್ತು ರಷ್ಯಾ ಬಣಗಳ ಹೊರತಾಗಿದ್ದರಿಂದ ಇದನ್ನು ಏನಂತ ಕರೆದ್ರು ಅಂದರೆ ಮೂರನೇ ಜಗತ್ತಿನ ಉದಯ ಅಥವಾ ಮೂರನೇ ಬಣದ ಚಳುವಳಿ ಅಂತೇಳಿ ಕರೆದ್ರು. ಅಮೆರಿಕ ಮತ್ತು ಸೋವಿಯತ್ ರಷ್ಯಾದ ಒಕ್ಕೂಟದ ಬಣಗಳಿಗೆ, ಯಾವುದೇ ಬಣಗಳಿಗೆ ಈ ಒಂದು ಮೂರನೇ ಜಗತ್ತಿನ ರಾಷ್ಟ್ರಗಳು ಸೇರ್ಪಡೆ ಆಗದೆ ಇದ್ದಿದ್ದರಿಂದ, ಈ ಒಂದು ಸೇರ್ಪಡೆ ಆಗದೆ ಹೊರಗುಳಿದಿದ್ರಿಂದ ಇವುಗಳನ್ನ ಮೂರನೇ ಬಣದ ಚಳುವಳಿ ಅಂತೇಳಿ ಇದನ್ನ ಕರೀತಾ ಇದ್ದಾರೆ. ನೆಹರು ದೃಷ್ಟಿಯಲ್ಲಿ ಅಲಿಪ್ತ ಚಳುವಳಿ ಏನಾಗಿತ್ತು, ಶಸ್ತ್ರಾಸ್ತ್ರಗಳ ಬಲ ಪ್ರಯೋಗವಿಲ್ಲದೆ ಶಾಂತಿ ಸೌಹಾರ್ದಯುತ ಸಮಸ್ಯೆಗಳನ್ನ ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳುವುದು ಒಂದು ದೃಷ್ಟಿಯನ್ನ ಅವರು ಹೊಂದಿದ್ರು. ಒಟ್ಟಿನಲ್ಲಿ ಅಲಿಪ್ತ ಚಳುವಳಿ, ನಾನ್ ಅಲೈನ್ಡ್ ಮೂವ್ಮೆಂಟ್ ಅಂದ್ರೆ ಏನಪ್ಪಾ ಅಂದ್ರೆ, ಶಕ್ತಿ ಬಣಗಳ ಆಕ್ರಮಣಶೀಲ ನೀತಿಯನ್ನ ವಿರೋಧಿಸಿ ಪರಸ್ಪರ ಆಂತರಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡದೆ ಸ್ವತಂತ್ರ ಸಮಾನತೆಯನ್ನು ಕಾಪಾಡಿಕೊಳ್ಳುವಂಥದ್ದು
ಮತ್ತು ಶಾಂತಿಯುತ ಸಹಜೀವನವನ್ನ ನಡೆಸುವುದು ಅಥವಾ ನಿರ್ಮಾಣ ಮಾಡ್ಕೊಳ್ಳುವಂಥದ್ದೇ ಅಲಿಪ್ತ ಚಳುವಳಿ ಅಂತಕ್ಕಂಥ ಮಾತನ್ನ ಇವರು ಹೇಳ್ತಾ ಹೋಗ್ತಾರೆ. ಸೊ ಸ್ನೇಹಿತರೆ, ಹಾಗಾದ್ರೆ ಅಲಿಪ್ತ ಚಳುವಳಿ ಅಂದ್ರೇನು, ಅದರ ಒಂದು ಅರ್ಥ, ಅದನ್ನ ಯಾರು ಬಳಕೆ ಮಾಡಿದ್ರು ಮೊದಲನೇದಾಗಿ, ಅದರ ಹಿನ್ನೆಲೆ ಏನಿತ್ತು ಅಂತೇಳಿ ನಾವು ಗಮನಿಸಿದ್ವಿ. ಹಾಗಾದ್ರೆ ಒಂದಷ್ಟು ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡೋ ಮುಖಾಂತರ ಇನ್ನೊಂದಷ್ಟು ಮಾಹಿತಿಯನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ನೋಡಿ, ಒಂದು ವಾಕ್ಯದ ಪ್ರಶ್ನೋತ್ತರಗಳು. ಅಲಿಪ್ತ ಎಂಬ ಪದವನ್ನ ಮೊದಲು ಬಳಕೆ ಮಾಡಿದವರು ಯಾರು? ವಿ.ಕೆ. ಕೃಷ್ಣಮೆನನ್ರವರು ಅಲಿಪ್ತ ಎಂಬ ಪದವನ್ನ ಬಳಕೆ ಮಾಡಿದ್ದಾರೆ. ಅಲಿಪ್ತ ಚಳುವಳಿ ಅಂದ್ರೆ ತಟಸ್ಥ ರಾಷ್ಟ್ರಗಳ ಗುಂಪು ಅಂತೇಳಿ ಅರ್ಥ. ನೆಹರೂರವರ ದೃಷ್ಟಿಯಲ್ಲಿ ಅಲಿಪ್ತ ಚಳುವಳಿ ಅಂದ್ರೆ ಶಸ್ತ್ರಾಸ್ತ್ರಗಳ ಬಲ ಪ್ರಯೋಗವಿಲ್ಲದೆ ಶಾಂತಿ ಸೌಹಾರ್ದಯುತವಾಗಿ ಅಂತಾರಾಷ್ಟ್ರೀಯ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳುವ ಸಲುವಾಗಿ ಮಾತುಕತೆಯ ಮೂಲಕ ಮಾಡ್ಕೊಂಡಿರ್ತಕ್ಕಂಥ ಒಂದು ಗುಂಪು, ಅಥವಾ ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳುವಂಥದ್ದು ಸಮಸ್ಯೆಗಳನ್ನ ಅಂತ ಒಂದು ದೃಷ್ಟಿಯನ್ನು ಅವರು ಹೊಂದಿದ್ರು. ನೆಕ್ಸ್ಟ್ ನೋಡಿ, ಅಲಿಪ್ತ ರಾಷ್ಟ್ರಗಳ ಮೊದಲ ಸಮ್ಮೇಳನ ಎಲ್ಲಿ ನಡೆಯಿತು? ಬೆಲ್ಗ್ರೇಡ್ನಲ್ಲಿ ಅಲಿಪ್ತ ರಾಷ್ಟ್ರಗಳ ಮೊದಲ ಸಮ್ಮೇಳನ ಜರುಗಿತು. ಬಾಂಡುಂಗ್ ಸಮ್ಮೇಳನ ನಡೆದಂಥ ವರ್ಷ ಯಾವುದು? ಕ್ರಿಸ್ತ ಶಕ 1955ರಲ್ಲಿ ಬಾಂಡುಂಗ್ ಸಮ್ಮೇಳನ ಜರುಗಿತು. 6th ಒನ್ ನೋಡಿ, ಬೆಲ್ಗ್ರೇಡ್ ಸಮ್ಮೇಳನ ನಡೆದ ವರ್ಷ ಯಾವುದು? 1961ರಲ್ಲಿ ಬೆಲ್ಗ್ರೇಡ್ ಸಮ್ಮೇಳನ ಜರುಗಿತು. ನೆಕ್ಸ್ಟ್, ಬಾಂಡುಂಗ್ ಸಮ್ಮೇಳನದಲ್ಲಿ ಭಾಗವಹಿಸಿದ ಭಾರತೀಯ ಪ್ರಧಾನಿ ಜವಾಹರ್ಲಾಲ್ ನೆಹರೂರವರು. ಬಾಂಡುಂಗ್ ಸಮ್ಮೇಳನದಲ್ಲಿ ಭಾಗವಹಿಸಿದ ಇಂಡೋನೇಷ್ಯಾದ ಅಧ್ಯಕ್ಷ ಯಾರು? ಅಹಮದ್ ಸುಕಾರ್ನೋ ಇವರು ಬಾಂಡುಂಗ್ ಸಮ್ಮೇಳನದಲ್ಲಿ ಭಾಗವಹಿಸಿದ ಇಂಡೋನೇಷ್ಯಾದ ಅಧ್ಯಕ್ಷರು. ನೆಕ್ಸ್ಟ್ 9th ಒನ್, ಬಾಂಡುಂಗ್ ಸಮ್ಮೇಳನದಲ್ಲಿ ಭಾಗವಹಿಸಿದ ಈಜಿಪ್ಟಿನ ಅಧ್ಯಕ್ಷ ಯಾರು? ಗಮಾಲ್ ಅಬ್ದುಲ್ ನಾಸರ್ ಇವರು ಬಾಂಡುಂಗ್ ಸಮ್ಮೇಳನದಲ್ಲಿ ಭಾಗವಹಿಸಿದಂಥ ಈಜಿಪ್ಟಿನ ಅಧ್ಯಕ್ಷರು. ನೆಕ್ಸ್ಟ್ 10th ಒನ್, ದೆಹಲಿಯಲ್ಲಿ ನಡೆದ ಅಲಿಪ್ತ ರಾಷ್ಟ್ರಗಳ ಸಮ್ಮೇಳನದ ಅಧ್ಯಕ್ಷತೆಯನ್ನ ವಹಿಸಿದವರು ಯಾರು? ಶ್ರೀಮತಿ ಇಂದಿರಾ ಗಾಂಧಿ ದೆಹಲಿಯಲ್ಲಿ ನಡೆದ ಅಲಿಪ್ತ ರಾಷ್ಟ್ರಗಳ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದರು. ಇದಿಷ್ಟು ಒಂದು ವಾಕ್ಯದ ಪ್ರಶ್ನೋತ್ತರಗಳಾಗುತ್ತೆ. ನೆಕ್ಸ್ಟ್ ನೋಡಿ, 2 ಮಾರ್ಕ್ಸ್ ಕ್ವಶನ್ಸ್. ಇಲ್ಲಿ ಮೊದಲನೇ ಪ್ರಶ್ನೆ ನೋಡಿ, ಅಲಿಪ್ತ ಎಂಬ ಪದವನ್ನು ಮೊದಲು ಬಳಕೆ ಮಾಡಿದವರು ಯಾರು ಮತ್ತೆ ಯಾವಾಗ? ವಿ.ಕೆ. ಕೃಷ್ಣಮೆನನ್ರವರು 1953ರಲ್ಲಿ ಅಲಿಪ್ತ ಎಂಬ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಕೆಯನ್ನ ಮಾಡಿದರು. ಸೆಕೆಂಡ್ ಒನ್ ಕ್ವಶನ್ ನೋಡಿ, ಜವಾಹರ್ಲಾಲ್ ನೆಹರೂರವರು ಅಲಿಪ್ತ ಎಂಬ ಪದವನ್ನು ಬಳಸಿದ್ದು ಎಲ್ಲಿ ಮತ್ತೆ ಯಾವ ವರ್ಷದಲ್ಲಿ? 1954ರಲ್ಲಿ ಕೊಲಂಬೋದಲ್ಲಿ ಮಾಡಿದಂಥ ಭಾಷಣವೊಂದರಲ್ಲಿ ನೆಹರೂರವರು ಅಲಿಪ್ತ ಎಂಬ ಪದವನ್ನು ಬಳಕೆ ಮಾಡಿದರು. ಥರ್ಡ್ ಒನ್ ಕ್ವಶನ್, ಅಲಿಪ್ತ ಚಳವಳಿಯ 2 ತತ್ವಗಳನ್ನು ಕುರಿತು ತಿಳಿಸಿ. ಪರಸ್ಪರ ರಾಷ್ಟ್ರಗಳ ಪ್ರಾದೇಶಿಕ ಏಕತೆ ಮತ್ತು ಸಾರ್ವಭೌಮತ್ವವನ್ನು ಗೌರವಿಸುವುದು, ಪರಸ್ಪರರ ಮೇಲೆ ಆಕ್ರಮಣ ಮಾಡದಿರುವುದು. ಇವಿಷ್ಟು ಅಲಿಪ್ತ ಚಳವಳಿಯ 2 ಪ್ರಮುಖ ತತ್ವಗಳಾಗಿದೆ. ಫೋರ್ತ್ ಒನ್ ಕ್ವಶನ್, ಬಾಂಡುಂಗ್ ಸಮ್ಮೇಳನದ ವರ್ಷ ಮತ್ತೆ ಅದರ ಅಧ್ಯಕ್ಷರು ಯಾರು? ಕ್ರಿಸ್ತ ಶಕ 1955ರಲ್ಲಿ ಬಾಂಡುಂಗ್ ಸಮ್ಮೇಳನ ಜರುಗುತ್ತೆ. ಅಹಮದ್ ಸುಕಾರ್ನೋ ಇದರ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಫಿಫ್ತ್ ಒನ್ ಕ್ವಶನ್ ನೋಡಿ, ಬಾಂಡುಂಗ್ ಸಮ್ಮೇಳನದ 2 ನಾಯಕರನ್ನ ಹೆಸರಿಸಿ. ಜವಾಹರ್ಲಾಲ್ ನೆಹರು ಮತ್ತು ಅಹಮದ್ ಸುಕಾರ್ನೋ ಇವರು ಬಾಂಡುಂಗ್ ಸಮ್ಮೇಳನದಲ್ಲಿ ಭಾಗವಹಿಸಿದಂಥ ಪ್ರಸಿದ್ಧ ನಾಯಕರು. ನೆಕ್ಸ್ಟ್ ನೋಡಿ, ಅಲಿಪ್ತ ಚಳುವಳಿ ಬಣದ ತ್ರಿಮೂರ್ತಿಗಳು ಅಂತ ಯಾರನ್ನ ಕರೀತಾರೆ? ಜವಾಹರ್ಲಾಲ್ ನೆಹರು, ಗಮಾಲ್ ಅಬ್ದುಲ್ ನಾಸರ್, ತೋಸಿಫ್ ಬ್ರಾಜ್ ಟಿಟೋ ಇವರನ್ನ ಅಲಿಪ್ತ ಚಳವಳಿಯ ಬಣದ ತ್ರಿಮೂರ್ತಿಗಳು ಅಂತೇಳಿ ಕರೀತಾರೆ. ನೆಕ್ಸ್ಟ್ 7th ಒನ್ ಕ್ವಶನ್, ಬೆಲ್ಗ್ರೇಡ್ ಸಮ್ಮೇಳನವು ನಡೆದಂಥ ವರ್ಷ ಮತ್ತು ಅದರ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ರು? 1961ರಲ್ಲಿ ಬೆಲ್ಗ್ರೇಡ್ ಸಮ್ಮೇಳನ ಜರುಗುತ್ತೆ. ಅದರ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು? ಜೋಸೆಫ್ ಬ್ರಾಜ್ ಟಿಟೋ ಅವರ ಅಧ್ಯಕ್ಷತೆಯನ್ನು ಬೆಲ್ಗ್ರೇಡ್ ಸಮ್ಮೇಳನದ ಅಧ್ಯಕ್ಷತೆಯನ್ನು ಜೋಸೆಫ್ ಬ್ರಾಜ್ ಟಿಟೋ ಅವರು ವಹಿಸಿರ್ತಾರೆ. ನೆಕ್ಸ್ಟ್ 8th ಒನ್ ಕ್ವಶನ್ ನೋಡಿ, ಅಲಿಪ್ತ ಚಳುವಳಿ ಯಾವ ಸ್ಥಳದಿಂದ ಆರಂಭ ಆಗುತ್ತೆ ಮತ್ತೆ ಯಾವಾಗ ಆರಂಭ ಆಗುತ್ತೆ? ಅಲಿಪ್ತ ಚಳುವಳಿ ದೆಹಲಿಯಿಂದ ಆರಂಭವಾಗಿ 1947ರಲ್ಲಿ ದೆಹಲಿಯಿಂದ ಆರಂಭ ಆಗುತ್ತೆ ಅಂತ ನಾವು ಗಮನಿಸಬಹುದು. ನೆಕ್ಸ್ಟ್ ನೋಡಿ 9th ಒನ್ ಕ್ವಶನ್, ಅಲಿಪ್ತ ರಾಷ್ಟ್ರಗಳ ಮೊದಲ ಸಮ್ಮೇಳನ ನಡೆದಂಥ ವರ್ಷ ಯಾವುದು? ಅದರ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ರು? ಅಲಿಪ್ತ ರಾಷ್ಟ್ರಗಳ ಸಮ್ಮೇಳನ ಮೊದಲ ಒಂದು ಸಮ್ಮೇಳನ ನಡೆದಿದೆ ಎಷ್ಟರಲ್ಲಿ ಅಂದರೆ 1961ರಲ್ಲಿ. ಅದರ ಅಧ್ಯಕ್ಷತೆಯನ್ನು ವಹಿಸಿದವರು ಮೊಟ್ಟ ಮೊದಲ ಬಾರಿಗೆ ಯಾರು? ಜೋಸೆಫ್ ಬ್ರಾಜ್ ಟಿಟೋ ಅವರು. ನೆಕ್ಸ್ಟ್ 10th ಒನ್ ಕ್ವಶನ್,
ಅಲಿಪ್ತ ರಾಷ್ಟ್ರಗಳ 7ನೇ ಸಮ್ಮೇಳನ ನಡೆದಂಥ ವರ್ಷ ಮತ್ತು ಎಲ್ಲಿ, ಯಾವ ಸ್ಥಳದಲ್ಲಿ ಜರುಗಿತು? ಅಲಿಪ್ತ ರಾಷ್ಟ್ರಗಳ 7ನೇ ಸಮ್ಮೇಳನ ಕ್ರಿಸ್ತ ಶಕ 1983ರಲ್ಲಿ ದೆಹಲಿಯಲ್ಲಿ ಜರುಗುತ್ತದೆ. ನೆಕ್ಸ್ಟ್ 11th ಕ್ವಶನು. ಅಲಿಪ್ತ ರಾಷ್ಟ್ರಗಳ 8ನೇ ಸಮ್ಮೇಳನ ಎಲ್ಲಿ ನಡೆಯಿತು? ಅದರಲ್ಲಿ ಭಾಗವಹಿಸಿದಂಥ ಭಾರತ ಪ್ರಧಾನಿ ಯಾರು? ಅಲಿಪ್ತ ರಾಷ್ಟ್ರಗಳ 8ನೇ ಸಮ್ಮೇಳನ ಹರಾರೆಯಲ್ಲಿ ಜರುಗುತ್ತೆ. ಅದರ ಒಂದು ಪ್ರಧಾನಿ ಯಾರಪ್ಪ ಅಂತಂದರೆ ಭಾರತದ ಪ್ರಧಾನಿ. ಆ ಒಂದು ಸಮ್ಮೇಳನದಲ್ಲಿ ಭಾಗವಹಿಸಿದಂಥ ಭಾರತದ ಪ್ರಧಾನಿ ಯಾರು? ರಾಜೀವ್ ಗಾಂಧಿಯವರು ಅಂತ ನಾವು ಗಮನಿಸ್ಬೋದು. ನೆಕ್ಸ್ಟ್ 12th ಕ್ವಶನು. ಅಲಿಪ್ತ ರಾಷ್ಟ್ರಗಳ 9ನೇ ಸಮ್ಮೇಳನ ಎಲ್ಲಿ ಜರುಗಿತು? ಅದರಲ್ಲಿ ಭಾಗವಹಿಸಿದಂಥ ಭಾರತದ ಪ್ರಧಾನಿ ಯಾರು? ಯುಗೋಸ್ಲೋವಾಕ್ಯದ ರಾಜಧಾನಿಯಾದಂಥ ಬೆಡ್ನಲ್ಲಿ ಅಲಿಪ್ತ ರಾಷ್ಟ್ರಗಳ 9ನೇ ಸಮ್ಮೇಳನ ಜರುಗುತ್ತೆ. ಭಾರತದ ಪ್ರಧಾನಿ ರಾಜೀವ್ ಗಾಂಧಿಯವರು ಆ ಸಮ್ಮೇಳನದಲ್ಲಿ ಭಾಗವಹಿಸಿದಂಥ ಭಾರತದ ಪ್ರಧಾನಿ. ಇವಿಷ್ಟು 2 ಮಾರ್ಕ್ಸ್ ಕ್ವಶನ್ಸ್ಗೆ ಆನ್ಸರ್ಸ್ ಆಯಿತು. ನೆಕ್ಸ್ಟ್ ನೋಡಿ 5 ಮಾರ್ಕ್ಸ್ ಕ್ವಶನ್ನು. ಅಲಿಪ್ತ ಚಳುವಳಿಯ ಧ್ಯೇಯಗಳನ್ನು ವಿವರಿಸಿ. ಅಲಿಪ್ತ ಚಳುವಳಿಯ ಧ್ಯೇಯದೇಶಗಳೇನಿದ್ವು ಅಂತೇಳಿ ನಾವು ಗಮನಿಸೋದಾದರೆ ನೋಡಿ, ಅಲಿಪ್ತ ಚಳುವಳಿಯ ಧ್ಯೇಯದೇಶಗಳಲ್ಲಿ ಮುಖ್ಯವಾಗಿ ಮೊದಲನೇದಾಗಿ ವಿಶ್ವದ 2 ಬಲಿಷ್ಠ ಸೈನಿಕ ಬಣಗಳಾದಂತಹ ಅಮೆರಿಕ ಮತ್ತು ಸೋವಿಯತ್ ಒಕ್ಕೂಟದ ನಡುವಿನ ಶೀತಲ ಸಮರದ ತೀವ್ರತೆಯನ್ನು ಕಡಿಮೆ ಮಾಡುವುದು ಹಾಗೂ ಈ 2 ಬಣಗಳಿಂದ ದೂರ ಉಳಿಯುವಂಥದ್ದು ಮುಖ್ಯವಾಗಿ ಮೊದಲನೇ ಒಂದು ಅಲಿಪ್ತ ಚಳುವಳಿ ರಾಷ್ಟ್ರಗಳ ಧ್ಯೇಯವಾಗಿತ್ತು. ಅಮೆರಿಕ ಮತ್ತು ರಷ್ಯಾದ ನಡುವಿನ ಶೀತಲ ಸಮರದ ತೀವ್ರತೆಯನ್ನು ಕಡಿಮೆ ಮಾಡಬೇಕು, ಹಾಗೆ ಈ 2 ಶಕ್ತಿ ಬಣಗಳಿಂದ ದೂರ ಉಳಿಯುವಂಥದ್ದು ಅಲಿಪ್ತ ರಾಷ್ಟ್ರಗಳ ಪ್ರಮುಖ ಧ್ಯೇಯವಾಗಿತ್ತು. ಎರಡನೇದಾಗಿ ಅಂತಾರಾಷ್ಟ್ರೀಯ ಸಮಸ್ಯೆಗಳನ್ನು ಶಾಂತಿಯುತ ಮಾತುಕತೆಗಳ ಮೂಲಕ ಬಗೆಹರಿಸಿಕೊಳ್ಳುವಂಥದ್ದು. ಮೂರನೇದಾಗಿ ವಸಾಹತುಶಾಹಿ ಸಾಮ್ರಾಜ್ಯಶಾಹಿ ನೀತಿಗಳನ್ನು ವಿರೋಧಿಸುವಂಥದ್ದು, ಇವುಗಳ ವಿರುದ್ಧ ನಡೆಯುವ ಚಳುವಳಿಗೆ ಬೆಂಬಲವನ್ನು ಸೂಚಿಸುವಂಥದ್ದು. ನಾಲ್ಕನೇದಾಗಿ ಅಣ್ವಸ್ತ್ರಗಳನ್ನು ಮಿತಗೊಳಿಸುವ ಒಪ್ಪಂದಗಳಿಗೆ ಇನ್ನಷ್ಟು ಬೆಂಬಲವನ್ನು ನೀಡುವಂಥದ್ದು, ಸೈನಿಕ ಒಪ್ಪಂದಗಳಿಂದ ಒಂದಷ್ಟು ದೂರ ಇರುವಂಥದ್ದು. ಐದನೇದಾಗಿ ನೋಡಿ, ವಿಶ್ವದ ಬಲಿಷ್ಠ ಬಣಗಳ ಆಕ್ರಮಣ ಮತ್ತು ಅನ್ಯಾಯಗಳನ್ನು ಖಂಡಿಸುವುದು, ಅವುಗಳ ತಡೆಗೆ ಒಂದಷ್ಟು ಕ್ರಮಗಳನ್ನು ಕೈಗೊಳ್ಳುವಂಥದ್ದು. ಆರನೇದಾಗಿ ಮಾನವನ ಮೂಲಭೂತ ಹಕ್ಕುಗಳನ್ನು ಸಂರಕ್ಷಣೆ ಮಾಡುವಂಥದ್ದು ಈ ಒಂದು ಅಲಿಪ್ತ ಚಳುವಳಿಯ ಪ್ರಮುಖ ಧ್ಯೇಯೋದ್ದೇಶಗಳಲ್ಲಿ ಒಂದಾಗಿದೆ. ನೆಕ್ಸ್ಟ್ 7th ಪ್ರಜಾಪ್ರಭುತ್ವದ ತತ್ವಗಳನ್ನು ಎತ್ತಿ ಹಿಡಿಯುವುದು ಹಾಗೆ ಅವುಗಳನ್ನು ಇನ್ನಷ್ಟು ಜನಪ್ರಿಯಗೊಳಿಸುವುದು, ಈ ಒಂದಷ್ಟು ಅಂಶಗಳನ್ನು ನಾವು ಅಲಿಪ್ತ ಚಳುವಳಿಯ ಪ್ರಮುಖ ಧ್ಯೇಯೋದ್ದೇಶಗಳು ಅಂತೇಳಿ ನಾವು ಗಮನಿಸ್ಬೋದು. ನೆಕ್ಸ್ಟ್ ನೋಡಿ, ಅಲಿಪ್ತ ಚಳುವಳಿ ಉದಯಿಸಲಿಕ್ಕೆ ಏನು ಕಾರಣ ಇತ್ತು, ಯಾಕೆ ಅಲಿಪ್ತ ಚಳುವಳಿ ಉದಯ ಆಯಿತು ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕಾರಣವಾಗಿರ್ತಕ್ಕಂಥ ಅಂಶಗಳನ್ನು ನಾವು ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ಈ ರೀತಿ ವಿಚಾರಗಳನ್ನು ನಾವು ಡಿಸ್ಕಷನ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದರೆ, ಅದರ್ಶನ್ ರೀಸನ್ ಅಂತ ಕ್ವಶನ್ಗಾಗಲಿ, ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಗಾಗಲಿ, ಅಥವಾ ಮ್ಯಾಚ್ ದ ಫಾಲೋಯಿಂಗ್ ಆಗಲಿ, ಅಥವಾ ಇನ್ನಿತರೆ ಅವರು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಲಿ, ಯಾವುದೇ ರೀತಿ ಪ್ರಶ್ನೆಗಳನ್ನು ತೆಗೆದರೂ ಕೂಡ ನಾವು ಇಂಡೆಪ್ತ್ ನಾಲೆಡ್ಜನ್ನು ತಿಳ್ಕೊಳ್ಳೋದ್ರಿಂದ, ಅಂದರೆ 6th to 10th ಬುಕ್ಕಲ್ಲಿ ಎಷ್ಟು ಹೆಚ್ಚಿಗೆ ಮಾಹಿತಿ PU ಬುಕ್ಗಳಲ್ಲಿ ಸಿಗುತ್ತೆ ಅನ್ನುವಂಥದ್ದು ನನ್ನ ಭಾವನೆ. ಸೊ ಹಾಗಾಗಿ ಇಲ್ಲಿ ನಾವು ಹೆಚ್ಚಿಗೆ ವಿಚಾರಗಳನ್ನು ತಿಳಿತಾ ಹೋಗ್ತೀವಿ. ಆ ಒಂದು ಬೇಸಿಕ್ ಬುಕ್ಸ್ಗಳಲ್ಲಿ ಇರೋದಕ್ಕಿಂತ ಒಂದಷ್ಟು ಹೆಚ್ಚಿನ ಮಾಹಿತಿ ಕೂಡ ಇಲ್ಲಿ ಸಿಗುತ್ತೆ. ಸೊ ಹಾಗಾಗಿ ಇವುಗಳನ್ನು ನಾವು ತಿಳ್ಕೊಳ್ಳೋದ್ರಿಂದ ಬೇರೆ ಬೇರೆ ರೀತಿ ಎಲ್ಲ ಪ್ರಶ್ನೆಗಳನ್ನು ಬಿಡಿಸುವಂಥ ಒಂದು ಸಾಮರ್ಥ್ಯ ಸಿಗುತ್ತೆ ನಮಗೆ. ಇದಿಷ್ಟೇ ಲಾಸ್ಟ್ ಅಂತಲ್ಲ, ಹೆಚ್ಚಿನ ಮಾಹಿತಿಗಾಗಿ ನಾವು ಬೇರೆ ಬೇರೆ ಬುಕ್ಸ್ಗಳನ್ನು ಓದಬೇಕಾಗುತ್ತೆ. ಸಾಧ್ಯವಿಲ್ಲ, ಟೈಮ್ ಇಲ್ಲ ಅನ್ನೋಂಥವ್ರು ಈ ರೀತಿ ವಿಡಿಯೋಗಳನ್ನು ವಾಚ್ ಮಾಡೋದ್ರಿಂದ ಅವ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತೇನೆ. ಹಾಗಾದರೆ ಅಲಿಪ್ತ ರಾಷ್ಟ್ರಗಳ ಉದಯಕ್ಕೆ ಏನು ಕಾರಣಗಳಿತ್ತು? ಮೊದಲನೇದಾಗಿ ರಾಷ್ಟ್ರೀಯತೆಯ ಉದಯ. ಶೀತಲ ಸಮರಕ್ಕೆ ಮುನ್ನ ಏನಾಗಿತ್ತು, ಏಷ್ಯಾ, ಆಫ್ರಿಕಾ, ಲ್ಯಾಟಿನ್ ಅಮೆರಿಕಗಳಲ್ಲಿ ಕಾಣಿಸ್ಕೊಂಡಂತಹ ರಾಷ್ಟ್ರೀಯತೆಯ ಉದಯದಿಂದಾಗಿ ಅಲ್ಲಿನ ರಾಷ್ಟ್ರಗಳು ಸ್ವತಂತ್ರವನ್ನು ಗಳಿಸ್ಕೊಳ್ತವೆ. ಅವುಗಳ ಶಕ್ತಿ ಬಣಗಳಿಂದಾಗಿ ಸ್ವತಂತ್ರವಾಗಲು ನಿರ್ಧರಿಸ್ತವೆ. ಇದರಿಂದನೂ ಕೂಡ ಏನಾಗುತ್ತೆ, ಅಲಿಪ್ತ ಚಳುವಳಿಗೆ ಈ ಅಂಶನೂ ಕಾರಣ ಆಗುತ್ತೆ, ರಾಷ್ಟ್ರೀಯತೆಯ ಉದಯ. ಎರಡನೇದಾಗಿ ಅಲಿಪ್ತ ರಾಷ್ಟ್ರಗಳ ಸಮಸ್ಯೆಗಳು. ಏನಿತ್ತು ಸಮಸ್ಯೆಗಳು? ತೃತೀಯ ಜಗತ್ತು ಎದುರಿಸ್ತಿದ್ದಂತಹ ಸಮಸ್ಯೆಗಳಾದ ಬಡತನ, ಅನಕ್ಷರತೆ, ನಿರುದ್ಯೋಗ, ಅತ್ಯಧಿಕವಾಗಿರ್ತಕ್ಕಂಥ ಜನಸಂಖ್ಯೆ, ಇವುಗಳೆಲ್ಲವೂ ಕೂಡ ಏನಾಗುತ್ತೆ, ಕೊನೆಗೆ ಅಲಿಪ್ತ ಚಳುವಳಿ ಉದಯಿಸಲಿಕ್ಕೆ ಕಾರಣ ಆಗುತ್ತೆ. ಮೂರನೇದಾಗಿ ವಿಶ್ವಶಾಂತಿ. ಬಂಡವಾಳಶಾಹಿ ಮತ್ತು ಸಮಾಜವಾದಿ ಬಣಗಳ ಸಂಘರ್ಷದಿಂದಾಗಿ ವಿಶ್ವಶಾಂತಿಗೆ ಧಕ್ಕೆ ಬಂದಿತ್ತು. ಆಗ
ವಿಶ್ವಶಾಂತಿಯನ್ನು ಸ್ಥಾಪಿಸುವ ಉದ್ದೇಶದಿಂದ ಅಲಿಪ್ತ ಚಳವಳಿ ಉದಯ ಆಗುತ್ತೆ. ಸೊ ಹಾಗಾಗಿ ವಿಶ್ವದಲ್ಲಿ ಶಾಂತಿಯನ್ನು ತರುವ ದೃಷ್ಟಿಯಿಂದಲೂ ಕೂಡ ಏನಾಯಿತು, ಅಲಿಪ್ತ ಚಳವಳಿ ಉದಯಿಸೋದಕ್ಕೆ ಈ ಅಂಶವು ಕೂಡ ಕಾರಣ ಆಗುತ್ತೆ. ನೆಕ್ಸ್ಟ್ 4th ಒನ್, ಆರ್ಥಿಕ ಶೋಷಣೆ. ಅಲಿಪ್ತ ರಾಷ್ಟ್ರಗಳು ಮುಂದುವರೆದಂತಹ ಜಗತ್ತಿನ ಆರ್ಥಿಕ ಶೋಷಣೆ ಮತ್ತು ಮುಂದುವರೆದ ಜಗತ್ತಿನ ಆರ್ಥಿಕ ಶೋಷಣೆ ಹಾಗೂ ಅವುಗಳ ಮೇಲೆ ಅವಲಂಬನೆಯಾಗಿದ್ದರಿಂದ ಮುಕ್ತವಾಗಿ ಅಭಿವೃದ್ಧಿಯನ್ನು ಸಾಧಿಸೋದಕ್ಕೆ ಒಂದುಗೂಡ್ತವೆ. ಯಾಕೆಂದರೆ ಆರ್ಥಿಕವಾಗಿ ಬಲಿಷ್ಠ ರಾಷ್ಟ್ರಗಳು ಏನು ಮಾಡ್ತವೆ, ಈ ಒಂದು ಹಿಂದುಳಿದ ರಾಷ್ಟ್ರಗಳ ಮೇಲೆ ಆದಷ್ಟು ಏನು ಮಾಡ್ತಾ ಇರ್ತವೆ, ಆರ್ಥಿಕ ಶೋಷಣೆಯನ್ನು ಮಾಡ್ತಾ ಇರ್ತವೆ. ಹಾಗಾಗಿ ಅವುಗಳ ಅವಲಂಬನೆಯಿಂದ ಮುಕ್ತವಾಗಬೇಕು ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಕ್ತಿಯನ್ನು ಹೊಂದಿದ್ರೆ ಏನಾಗುತ್ತೆ, ಅಭಿವೃದ್ಧಿ ಕೂಡ ಸಾಧಿಸ್ಬೋದು ಅಂತೇಳಿ ಆರ್ಥಿಕ ಶೋಷಣೆಯಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ಕೂಡ ಏನಾಗುತ್ತೆ, ಈ ಒಂದು ಅಲಿಪ್ತ ರಾಷ್ಟ್ರಗಳು ಉದಯಿಸಲಿಕ್ಕೆ ಕಾರಣ ಆಗುತ್ತೆ. ನೆಕ್ಸ್ಟ್ 5th ಒನ್ ನೋಡಿ, ಶಕ್ತಿ ಬಣಗಳ ಪ್ರಾಬಲ್ಯವನ್ನು ವಿರೋಧಿಸುವುದು. ಅಂದರೆ ವಿಶ್ವದ 2 ಶಕ್ತಿ ಬಣಗಳಾಗಿ ಅಮೆರಿಕ ಮತ್ತು ರಷ್ಯಾ ಉದಯ ಇದ್ದನ್ನು ನಾವು ಗಮನಿಸ್ತೀವಿ. ಆಫ್ಟರ್ ದ ಸೆಕೆಂಡ್ ವರ್ಲ್ಡ್ ವಾರ್ ತಮ್ಮ ಪ್ರಾಬಲ್ಯವನ್ನು ಇತರ ರಾಷ್ಟ್ರಗಳ ಮೇಲೆ ಏನು ಮಾಡ್ತವೆ, ಒತ್ತಾಯಪೂರ್ವಕವಾಗಿ ಏರೋದಕ್ಕೆ ಅವು ಆರಂಭ ಮಾಡ್ತವೆ. ಅದನ್ನು ವಿರೋಧಿಸಲು ಏನು ಮಾಡ್ತವೆ, ಇನ್ನಿತರ ರಾಷ್ಟ್ರಗಳು ಮುಂದಾಗ್ತವೆ. ಹಾಗಾಗಿ ಏನಾಗುತ್ತೆ, ಒಂದು ಅಲಿಪ್ತ ಚಳುವಳಿ ಉದಯಿಸುತ್ತೆ ಅಂತ ನಾವು ಹೇಳ್ಬೋದು. 2 ಶಕ್ತಿ ಬಣಗಳ ಪ್ರಾಬಲ್ಯವನ್ನು ವಿರೋಧಿಸುವ ಸಲುವಾಗಿ ಹುಟ್ಟಿದ್ದು ಕೂಡ ಅಲಿಪ್ತ ಚಳವಳಿಗೆ ಒಂದು ಮುಖ್ಯ ಕಾರಣವಾದಂಥ ಅಂಶ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ನೋಡಿ, ಪಂಚಶೀಲ ತತ್ವಗಳು. ನೆಹರೂರವರು ಪಂಚಶೀಲ ತತ್ವವು ದುರ್ಬಲ ರಾಷ್ಟ್ರಗಳ ಸ್ವತಂತ್ರ ಮತ್ತು ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಸ್ಫೂರ್ತಿಯನ್ನು ನೀಡ್ತವೆ. ಇದು ಅಲಿಪ್ತ ಚಳವಳಿಯ ಉಗಮಕ್ಕೂ ಕೂಡ ಕಾರಣ ಆಗ್ತದೆ ಅಂತ ನಾವು ಹೇಳ್ಬೋದು. ಇದಿಷ್ಟು ಅಂಶಗಳು ಸ್ನೇಹಿತರೆ ಮುಖ್ಯವಾಗಿ ಅಲಿಪ್ತ ಚಳುವಳಿ ಉದಯಕ್ಕೆ ಕಾರಣ. ರಾಷ್ಟ್ರೀಯತೆಯ ಉದಯ ಆಗಿರ್ಬೋದು, ಅಲಿಪ್ತ ರಾಷ್ಟ್ರಗಳ ಸಮಸ್ಯೆಗಳು, ವಿದೇಶಾಂಗ ನೀತಿ, ಆರ್ಥಿಕ ಶೋಷಣೆ, 2 ಶಕ್ತಿ ಬಣಗಳ ಪ್ರಾಬಲ್ಯವನ್ನು ವಿರೋಧಿಸುವಂಥದ್ದು, ಕೊನೆಯದಾಗಿ ಪಂಚಶೀಲ ತತ್ವಗಳು. ಇವೆಲ್ಲವೂ ಕೂಡ ಅಲಿಪ್ತ ಚಳುವಳಿಯ ಉದಯಕ್ಕೆ ಕಾರಣವಾಯಿತು. ಹಾಗಾದರೆ ಇವಿಷ್ಟು ಅಂಶಗಳು ಏನು ಕಾರಣ ಇತ್ತು ಅಲಿಪ್ತ ಚಳುವಳಿಯ ಉದಯಕ್ಕೆ ಅಂತ ನೋಡಿದ್ವಿ. ನೆಕ್ಸ್ಟ್ ನೋಡೋಣ, ಅಲಿಪ್ತ ಚಳುವಳಿಯ ಲಕ್ಷಣಗಳೇನು, ಯಾವ ಲಕ್ಷಣಗಳನ್ನು ಈ ಒಂದು ರಾಷ್ಟ್ರಗಳು, ಮೂರನೆಯ ಜಗತ್ತಿನ ರಾಷ್ಟ್ರಗಳು ಮೈಗೂಡಿಸ್ಕೊಂಡಿದ್ವು ಅಂತ ನಾವು ಗಮನಿಸಬೇಕಾಗುತ್ತೆ. ಮೊದಲನೇದಾಗಿ ಆರ್ಥಿಕವಾಗಿ ಹಿಂದುಳಿದಿರುವುದು. ಮುಖ್ಯವಾಗಿ ಮೊದಲನೇ ಒಂದು ಲಕ್ಷಣ ಏನು, ಆರ್ಥಿಕವಾಗಿ ಹಿಂದುಳಿದಿರುವುದು. ಅಂದರೆ ಈ ಅಲಿಪ್ತ ರಾಷ್ಟ್ರಗಳು ಆರ್ಥಿಕವಾಗಿ ತುಂಬ ಹಿಂದುಳಿದಿದ್ದು, ಈ ರಾಷ್ಟ್ರಗಳು ಸಾಂಪ್ರದಾಯಿಕ ಕೃಷಿ ಮತ್ತು ದುರ್ಬಲ ಕೈಗಾರಿಕೆಗಳನ್ನು ಹೊಂದಿದ್ವು. ಆದ್ದರಿಂದ ಏನಾಗುತ್ತೆ, ಈ ರಾಷ್ಟ್ರಗಳ ರಾಷ್ಟ್ರೀಯತೆ, ಉತ್ಪನ್ನ ಮತ್ತು ತಲಾದಾಯವು ಕೂಡ ತುಂಬ ಕಡಿಮೆ ಇರುತ್ತೆ. ಇದರಿಂದನೂ ಕೂಡ ಪ್ರಮುಖ ಲಕ್ಷಣ ಒಂದು ಅಲಿಪ್ತ ಚಳುವಳಿಯ ಪ್ರಮುಖ ಲಕ್ಷಣ ಆರ್ಥಿಕ ಹಿಂದುಳಿದಿರುವಿಕೆ ಕೂಡ ನಾವು ಗಮನಿಸ್ತೀವಿ. ನೆಕ್ಸ್ಟ್ 2ನೇದಾಗಿ ಪರಾವಲಂಬನೆ ಅಲ್ವಾ. ವಿಜ್ಞಾನ, ತಂತ್ರಜ್ಞಾನ, ಸೈನಿಕ ಕ್ಷೇತ್ರಗಳಲ್ಲಿ ಏನು ಮಾಡಿದ್ವು ಅಲಿಪ್ತ ರಾಷ್ಟ್ರಗಳು, ತೀರಾ ಹಿಂದುಳಿದಿದ್ದು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಮೇಲೆ ಅವಲಂಬನೆಯಾಗಿದ್ವು, ಸಹಾಯಕ್ಕಾಗಿ ಅವಲಂಬನೆಯಾಗಿದ್ವು. ಇದು ಕೂಡ ಪ್ರಮುಖವಾಗಿರ್ತಕ್ಕಂಥ ಲಕ್ಷಣ, ಪರಾವಲಂಬನೆ. ನೆಕ್ಸ್ಟ್ ಗ್ರಾಮೀಣ ವ್ಯವಸ್ಥೆ. ಅಲಿಪ್ತ ರಾಷ್ಟ್ರಗಳು ಬಹುತೇಕವಾಗಿ ಹಳ್ಳಿಗಳಿಂದ ಕೂಡಿದ್ದಾಗಿದ್ದು ಅಲ್ಲಿ ಅನೇಕ ಹಳ್ಳಿಗಳ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದ್ವು. ಈ ರಾಷ್ಟ್ರಗಳ ನಗರೀಕರಣದಿಂದಾಗಿ ದೂರವಿದ್ದರಿಂದ ಅಭಿವೃದ್ಧಿಯಲ್ಲಿ ಹಿಂದುಳಿದಿದ್ವು. ಹಾಗಾಗಿ ಕೂಡ ಈ ಒಂದು ಅಲಿಪ್ತ ಚಳುವಳಿಯ ಲಕ್ಷಣ ಇದು ಕೂಡ ಗ್ರಾಮೀಣ ವ್ಯವಸ್ಥೆಯನ್ನು ಹೊಂದಿದ್ದು ಅಂತ ನಾವು ಗಮನಿಸ್ತೀವಿ. ಅತ್ಯಧಿಕ ಜನಸಂಖ್ಯೆ, ಇಲ್ಲಿ ಅಲಿಪ್ತ ಚಳುವಳಿಯ ರಾಷ್ಟ್ರಗಳಲ್ಲಿ ಅತ್ಯಧಿಕ ಜನಸಂಖ್ಯೆಯನ್ನು ಹೊಂದಿದ್ದು ಅಲ್ಲಿ ಅತಿಯಾದ ಬಡತನ, ಅನಕ್ಷರತೆ, ಮೂಢನಂಬಿಕೆ ಇನ್ನಿತರೆ ಕಾರಣಗಳಿಂದಾಗಿ ಜನಸಂಖ್ಯೆಯ ತೀವ್ರವಾಗಿ ಬೆಳವಣಿಗೆಯನ್ನು ಹೊಂದ್ತಾ ಇತ್ತು. ಹೆಚ್ಚುತ್ತಿರುವಂತಹ ಜನಸಂಖ್ಯೆಯು ಆರ್ಥಿಕ ಹಿನ್ನಡೆಗೆ ಇನ್ನಷ್ಟು ಕಾರಣೀಭೂತವಾಯಿತು. ನೆಕ್ಸ್ಟ್ ನೋಡಿ, ಬಡತನ ಮತ್ತು ಹಸಿವು. ಅಲಿಪ್ತ ರಾಷ್ಟ್ರಗಳಲ್ಲಿ ಬಡತನ ತುಂಬ ಗಂಭೀರವಾಗಿರ್ತಕ್ಕಂಥ ಒಂದು ಸಮಸ್ಯೆಯನ್ನು ತಂದೊಡ್ಡಿತ್ತು. ಈ ರಾಷ್ಟ್ರಗಳಲ್ಲಿ ಆಹಾರ ಧಾನ್ಯಗಳ ಕೊರತೆಯನ್ನು ಕೂಡ ಎದ್ದು ಕಾಣ್ತಾ ಇತ್ತು. ಅಷ್ಟೇ ಅಲ್ಲ, ಆಹಾರ ಧಾನ್ಯಗಳಿಗಾಗಿ ಮುಂದುವರೆದಂಥ ರಾಷ್ಟ್ರಗಳ ಮೇಲೆ ಅವಲಂಬಿಸಿದ್ವು. ಬರಗಾಲ, ಪ್ರಾಕೃತಿಕ ವಿಕೋಪ, ವಲಸೆ ಹೋಗುವಂಥದ್ದು, ಆಂತರಿಕ ಕಲಹಗಳು ನಡೆಯುವಂಥದ್ದು, ಸಂಪನ್ಮೂಲಗಳಲ್ಲಿ ಅಸಮರ್ಪಕವಾದಂಥ ಬಳಕೆ ಮುಂತಾದ ಕಾರಣಗಳಿಂದಾಗಿ ಏನಾಯಿತು, ಅಲಿಪ್ತ ರಾಷ್ಟ್ರಗಳು ಬಡತನಕ್ಕೆ ತುತ್ತಾಗಿದ್ವು. ನೆಕ್ಸ್ಟ್ ನೋಡಿ, ಸಾಂಕ್ರಾಮಿಕ ರೋಗಗಳ ಹರಡುವಿಕೆ. ಅಲಿಪ್ತ ರಾಷ್ಟ್ರಗಳ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಇತ್ತು. ಸರಿಯಾಗಿ ಆರೋಗ್ಯ ಕಾಳಜಿ ಇಲ್ಲದೆ ಇರೋದ್ರಿಂದ ಈ ರಾಷ್ಟ್ರಗಳಲ್ಲಿ ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗಿದ್ವು. ಇಲ್ಲಿ ಆರೋಗ್ಯ ಸೇವೆಗಳ ಕೊರತೆನೂ ಕೂಡ ಎದ್ದು ಕಾಣ್ತಾ ಇತ್ತು. ನೆಕ್ಸ್ಟ್ ನೋಡಿ, ಅನಕ್ಷರತೆ. ಅಂದರೆ ಅಲಿಪ್ತ ರಾಷ್ಟ್ರಗಳು ಮುಖ್ಯವಾಗಿ
ಜಾರಿಗೊಳಿಸುವ ಶೈಕ್ಷಣಿಕ ಅಭಿವೃದ್ಧಿ ಯೋಜನೆಗಳು ವೈಫಲ್ಯತೆಯಿಂದ ಕೂಡಿದ್ವು, ವಿಫಲತೆಯನ್ನು ಕಂಡಿದ್ವು, ಸಫಲ ಆಗಿರಲಿಲ್ಲ. ಇಲ್ಲಿನ ರಾಷ್ಟ್ರಗಳಲ್ಲಿ ಅನಕ್ಷರತೆ ಹೆಚ್ಚಿನ ಸಂಖ್ಯೆಯಲ್ಲಿದ್ದರಿಂದ ಇವುಗಳೇನು ಮಾಡಿದ್ವು, ಅಲಿಪ್ತ ರಾಷ್ಟ್ರಗಳು ತಮ್ಮ ಚಳುವಳಿಗೆ ಒಂದು ಪ್ರಮುಖ ಲಕ್ಷಣವಾಗಿ ಅನಕ್ಷರತೆಯನ್ನು ನಾವು ಗಮನಿಸ್ತೀವಿ. ಅನಕ್ಷರತೆಯನ್ನು ಕೂಡ ಏನಾಗುತ್ತೆ, ಅಲಿಪ್ತ ರಾಷ್ಟ್ರಗಳ ಉದಯಕ್ಕೆ ಕಾರಣ ಆಗುತ್ತೆ, ಅಥವಾ ಅಲಿಪ್ತ ರಾಷ್ಟ್ರಗಳು ತಮ್ಮ ಒಂದು ಏನಾಗುತ್ತೆ ರಾಷ್ಟ್ರಗಳಲ್ಲಿ ಹೆಚ್ಚಾದಂಥ ಅನಕ್ಷರತೆ, ಶೈಕ್ಷಣಿಕ ಅಭಿವೃದ್ಧಿ ಯೋಜನೆಗಳು ಯಾವುದೇ ವಿಫಲತೆಯನ್ನು ಕಂಡಿದ್ವು, ಯಾವ ಕೂಡ ಸಫಲ ಆಗಿರಲಿಲ್ಲ. ಇವೆಲ್ಲ ಅಂಶಗಳಿಂದ ಏನಾಗುತ್ತೆ, ಈ ಒಂದು ಅನಕ್ಷರತೆಯೂ ಕೂಡ ಅಲಿಪ್ತ ಚಳವಳಿ ಉದಯಕ್ಕೆ ಪ್ರಮುಖ ಲಕ್ಷಣವಾಗಿದೆ. ನೆಕ್ಸ್ಟ್, ಸಾಲಬಾಧೆ. ಬಹುತೇಕವಾಗಿ ಅಲಿಪ್ತ ರಾಷ್ಟ್ರಗಳು ವಿದೇಶಿ ಸಾಲಬಾಧೆಯಿಂದ ನರಳ್ತಾ ಇದ್ವು. ಈ ರಾಷ್ಟ್ರಗಳು ಏಕೆಂದರೆ ಆದಾಯನೂ ಕಡಿಮೆ ಇತ್ತು, ಜನಸಂಖ್ಯೆನೂ ಹೆಚ್ಚಾಗಿತ್ತು ಅಲ್ವಾ. ಹಾಗಾಗಿ ಆಟೋಮೆಟಿಕಲಿ ಏನಾಗುತ್ತೆ, ತಲಾದಾಯ ಎಲ್ಲ ಕಡಿಮೆ ಇದ್ದು ಅತಿಯಾದ ಜನಸಂಖ್ಯೆ, ನಿರುದ್ಯೋಗ, ಬಡತನ ಏನಾಗುತ್ತೆ ಇಲ್ಲಿ ತಾಂಡವ ಆಡ್ತಿರುತ್ತೆ. ಆದ್ದರಿಂದ ಏನಾಗುತ್ತೆ, ಹೆಚ್ಚಿನ ಒಂದು ಸಾಲಬಾಧೆಯಿಂದ ಇಲ್ಲಿ ಈ ಒಂದು ಅಲಿಪ್ತ ರಾಷ್ಟ್ರಗಳು ನರಳ್ತಾ ಇದ್ವು. ಈ ರಾಷ್ಟ್ರಗಳು ಆಂತರಿಕ ಅಭಿವೃದ್ಧಿ ಯೋಜನೆಗಳಿಗಾಗಿ ವಿಶ್ವ ಆರ್ಥಿಕ ಸಂಸ್ಥೆಗಳಿಂದ ಹೆಚ್ಚಿನ ಒಂದು ಸಾಲವನ್ನು ಪಡೆದುಕೊಳ್ತಾ ಇದ್ವು. ಇದು ಅನಿವಾರ್ಯವೂ ಕೂಡ ಆಗಿದ್ದು, ಹಳೆಯ ಸಾಲ ಮತ್ತು ಬಡ್ಡಿಯನ್ನು ತೀರಿಸೋದಕ್ಕೆ ಹೊಸ ಸಾಲ ಮಾಡಬೇಕಾದಂಥ ಪರಿಸ್ಥಿತಿ ಕೂಡ ಈ ರಾಷ್ಟ್ರಗಳಲ್ಲಿ ಇತ್ತು. ಸೊ ಇವಿಷ್ಟು ಅಂಶಗಳು ಸ್ನೇಹಿತರೆ ಮುಖ್ಯವಾಗಿ ಅಲಿಪ್ತ ಚಳುವಳಿಯ ಪ್ರಮುಖ ಲಕ್ಷಣಗಳಾಗಿದೆ. ನೆಕ್ಸ್ಟ್ ನೋಡಿ, ಹಾಗಾದರೆ ಅಲಿಪ್ತ ಚಳುವಳಿಯ ಸಾಧನೆಗಳು ಏನು? ಹಾಗಾದರೆ ಇಷ್ಟೆಲ್ಲ ಮುಂದುವರಿರ್ತಕ್ಕಂಥ ರಾಷ್ಟ್ರಗಳ ಅಥವಾ ಬಲಿಷ್ಠ ರಾಷ್ಟ್ರಗಳ, ಅಮೆರಿಕ ಮತ್ತು ರಷ್ಯಾದಂಥ ಬಲಿಷ್ಠ ರಾಷ್ಟ್ರಗಳಿಂದ ಹೊರಬಂದು ತಮ್ಮದೇ ಆಗಿರ್ತಕ್ಕಂಥ ಒಂದು ಮೂರನೇ ಜಗತ್ತಿನ ರಾಷ್ಟ್ರಗಳು ಅಲಿಪ್ತ ಚಳವಳಿಯನ್ನು ಹಮ್ಮಿಕೊಂಡು ಆ ಮುಖಾಂತರ ಏನು ಸಾಧನೆಗಳನ್ನು ಮಾಡಿದ್ವು, ಏನೇನು ಸಾಧನೆಗಳಾಯಿತು ಅವ್ರ ಕಡೆಯಿಂದ ಅಲ್ವಾ ಅಂತಕ್ಕಂಥ ಅಂಶಗಳನ್ನು ನಾವು ಗಮನಿಸಬೇಕಾಗುತ್ತೆ. ಅಲಿಪ್ತ ಚಳುವಳಿಯ ಸಾಧನೆಗಳು. ಹಾಗಾದರೆ ಈ ಒಂದು ಮೊದಲನೇದಾಗಿ ನೋಡಿ, ಅಲಿಪ್ತ ಚಳುವಳಿ ಶೀತಲ ಸಮರದ ತೀವ್ರತೆಯನ್ನು ಮೊದಲು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಎರಡನೇದಾಗಿ ದಕ್ಷಿಣ ಆಫ್ರಿಕಾದ ವರ್ಣಭೇದ ನೀತಿಯನ್ನು ಹೋಗಲಾಡಿಸೋದಕ್ಕೆ ಇದು ಶ್ರಮ ಪಟ್ಟಿದೆ. ಮೂರನೇದಾಗಿ ಅಣ್ವಸ್ತ್ರಗಳನ್ನು ಮಿತಗೊಳಿಸುವ ಒಪ್ಪಂದಗಳಿಗೆ ಒಂದು ಸ್ಫೂರ್ತಿಯ ಸೆಲೆಯಾಯಿತು. ಹಾಗೆ ಶಕ್ತಿ ಬಣಗಳ ಪ್ರಾಬಲ್ಯವನ್ನು ತಡೆಯೋದಕ್ಕೆ ಇದು ಕೂಡ ಶ್ರಮಿಸಿದೆ. ಯಾವುದು? ಅಲಿಪ್ತ ಚಳವಳಿ. ಪ್ರಜಾಪ್ರಭುತ್ವದ ತತ್ವವನ್ನು ಜನಪ್ರಿಯತೆಗೊಳಿಸಿದೆ. 6 ಅಂತಾರಾಷ್ಟ್ರೀಯ ಶಾಂತಿ ಸ್ಥಾಪನೆಗೆ ಶ್ರಮಿಸುತ್ತಿದೆ. 7ನೇದಾಗಿ ಸದಸ್ಯ ರಾಷ್ಟ್ರಗಳ ಸಮಸ್ಯೆಗಳ ನಿವಾರಣೆಗೆ ಪ್ರಯತ್ನಿಸುತ್ತಿದೆ. ಹಾಗೆ ಸದಸ್ಯ ರಾಷ್ಟ್ರಗಳ ಸ್ವಾವಲಂಬನೆಗಾಗಿ ಕೂಡ ಇದು ಹೋರಾಟವನ್ನು ಮಾಡುತ್ತಿದೆ. ಸೊ ಇದಿಷ್ಟು ಅಲಿಪ್ತ ಚಳುವಳಿಯ ಪ್ರಮುಖ ಸಾಧನೆಗಳು ಅಂತ ನಾವು ಗಮನಿಸ್ತೀವಿ. ನೆಕ್ಸ್ಟ್ ನೋಡಿ, ಇವುಗಳನ್ನೆಲ್ಲವೆಲ್ಲ ಎಕ್ಸ್ಪ್ಲನೇಷನ್ ಮಾಡೋಕತ್ತದೆ ಇಲ್ಲ, ಯಾಕೆಂದರೆ ಎಲ್ಲರೂ ಪ್ರಬುದ್ಧರಾಗಿರೋದ್ರಿಂದ ಅಥವಾ ಈ ವಿಚಾರಗಳನ್ನು ಜಸ್ಟ್ ಓದಿದರೆ ತಿಳ್ಕೊಳ್ಳೋರಾಗಿರೋದ್ರಿಂದ ಜಸ್ಟ್ ಇದನ್ನು ಒಂದ್ಸಲ ಓದಿದರೆ ಅಥವಾ ನಾವು ಇದನ್ನು ಹೇಳೋದ್ರಿಂದ ಏನಾಗುತ್ತೆ, ನಿಮಗೆ ಒಂದಷ್ಟು ವಿಚಾರಗಳು ರೀಕಾಲ್ ಆಗುತ್ತೆ. ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಆಗಲಿ, ಅಸರ್ಷನ್ ರೀಸನ್ ಆಗಲಿ ಕೊಟ್ಟಂಥ ಸಂದರ್ಭದಲ್ಲಿ ಏನಾಗುತ್ತೆ, ಈ ರೀತಿ ವಿಚಾರಗಳು ನಮ್ಮ ಕಿವಿ ಬೀಳೋದ್ರಿಂದ ಅವುಗಳನ್ನು ನಾವು ನೀಟಾಗಿ ಬಿಡಿಸೋದಕ್ಕೆ ಈಸಿ ಆಗುತ್ತೆ ಆ ಕ್ವಶನ್ಸನ್ನು, ಅಷ್ಟೇ, ಇನ್ನೇನು ಉದ್ದೇಶ ಇಲ್ಲ. ಹಾಗಾಗಿ ಗಮನಿಸಿ, ಅಲಿಪ್ತ ಚಳುವಳಿಯ ಇತಿಮಿತಿಗಳೇನಿತ್ತು ಹಾಗಾದರೆ ನೋಡಿ. ಮೊದಲನೇದಾಗಿ 1990 ಆಗಸ್ಟ್ 2ರಂದು ಕುವೈತನ್ನು ಇರಾಕ್ ಆಕ್ರಮಣ ಮಾಡಿಕೊಂಡಿರುತ್ತೆ. ಈ ಎರಡು ರಾಷ್ಟ್ರಗಳು ಅಲಿಪ್ತ ಚಳುವಳಿಯ ಸದಸ್ಯ ರಾಷ್ಟ್ರಗಳಾಗಿದ್ದರೂ ಸಮಸ್ಯೆಯನ್ನು ಬಗೆಹರಿಸುವಲ್ಲಿ ಅದು ವೈಫಲ್ಯತೆಯನ್ನು ಹೊಂದುತ್ತೆ. ಇದು ಮೊದಲನೇ ಒಂದು ಡಿಮೆರಿಟ್ಸ್ ಅದರದ್ದು ಅಲಿಪ್ತ ಚಳುವಳಿದು. ಎರಡನೇದಾಗಿ ಅರಬ್ ರಾಷ್ಟ್ರಗಳು ಅಲಿಪ್ತ ಕೂಟದ ಬಗ್ಗೆ ಪೂರ್ಣ ಆಸಕ್ತಿನೇ ಹೊಂದಿರೋದಿಲ್ಲ, ಇದು ಕೂಡ ಒಂದು ಡಿಮೆರಿಟ್ಸು. ಮೂರನೇದಾಗಿ ನೋಡಿ, ಅಲಿಪ್ತ ಚಳುವಳಿಗೆ ಆರಂಭದಲ್ಲಿ ದೊರೆತಂಥ ಸಮರ್ಥ ನಾಯಕತ್ವ ಅನಂತರದಲ್ಲಿ ದೊರೆಯಲ್ಲ. ನೆಕ್ಸ್ಟು, ಅಲಿಪ್ತ ರಾಷ್ಟ್ರಗಳ ನಡುವೆ ಇರ್ತಕ್ಕಂಥ ಆಂತರಿಕ ಜಗಳ ಮತ್ತು ಐಕ್ಯತೆಯ ಕೊರತೆಯೂ ಕೂಡ ಅಲಿಪ್ತ ರಾಷ್ಟ್ರಗಳ ಒಂದು ದೌರ್ಬಲ್ಯಕ್ಕೆ ಕಾರಣ ಆಗುತ್ತೆ. ನೆಕ್ಸ್ಟು, ಅಲಿಪ್ತ ರಾಷ್ಟ್ರಗಳು ಒಂದೆಡೆ ನಿಶಸ್ತ್ರೀಕರಣವನ್ನು ಬೋಧಿಸುತ್ತವೆ, ಆದರೂ ಇನ್ನೊಂದೆಡೆ ಬಲಿಷ್ಠ ರಾಷ್ಟ್ರಗಳಿಂದ ಶಸ್ತ್ರಾಸ್ತ್ರಗಳನ್ನು ಖರೀದಿ ಮಾಡ್ತಾ ಇದ್ವು. ಒಂದು ಕಡೆ ಶಸ್ತ್ರಾಸ್ತ್ರಗಳನ್ನು ಒಂದೊಂದು ಬೇಡ ಅಂತೇಳಿ ಬೋಧನೆ ಮಾಡ್ತಾ ಇದ್ದು, ಇನ್ನೊಂದು ಕಡೆ ಏನು ಮಾಡ್ತಾ ಇದ್ದಾವೆ, ಇದೇ ರಾಷ್ಟ್ರಗಳು ಬೇರೆ ರಾಷ್ಟ್ರಗಳಿಂದ, ಬಲಿಷ್ಠ ರಾಷ್ಟ್ರಗಳಿಂದ ಶಸ್ತ್ರಾಸ್ತ್ರಗಳನ್ನು ಖರೀದಿಯನ್ನು ಮಾಡ್ತಾ ಇದ್ದಿದ್ದರಿಂದ ಏನಾಯಿತು, ಇದರ ಒಂದು ಡಿಮೆರಿಟ್ಸ್ ಯಾವುದ್ರದ್ದು, ಅಲಿಪ್ತ ಚಳವಳಿದು ಅಂತ ನಾವು ಗಮನಿಸ್ತೀವಿ. 6 ಅಲಿಪ್ತ ರಾಷ್ಟ್ರಗಳಿಗೆ ಸ್ವಂತ ಸೇವಾ ಬಲ ಇರಲಿಲ್ಲ. ಕೇವಲ ಖಂಡನೆ
ಶಾಂತಿ ಮಾತುಕತೆಗಳಿಂದ ಸಾಧನೆಯನ್ನು ಮಾಡೋದು ಅಸಾಧ್ಯವಾದಂಥ ಮಾತಾಗಿತ್ತು. ಇದು ಒಂದು ಡಿಮೆರಿಟ್ಸ್. ಇಲ್ಲಿ ಭಯೋತ್ಪಾದನೆಯನ್ನು ನಿಯಂತ್ರಿಸುವಲ್ಲಿ ಅಲಿಪ್ತ ರಾಷ್ಟ್ರಗಳು ಸೋತು ಹೋಗಿವೆ. ಹಾಗಾಗಿ ಇವರು ಏನೆಲ್ಲ ಉದ್ದೇಶಗಳನ್ನು ಇಟ್ಕೊಂಡಿದ್ರು ಅಲಿಪ್ತ ರಾಷ್ಟ್ರಗಳ ಒಂದು ಚಳುವಳಿಗಾರರು ಅಥವಾ ಆ ರಾಷ್ಟ್ರಗಳು, ಅವುಗಳಲ್ಲಿ ಒಂದಷ್ಟು ಡಿಮೆರಿಟ್ಸನ್ನು ನಾವಿಲ್ಲಿ ಈ ಅಂಶಗಳಿಂದ ತಿಳ್ಕೊಬೋದಾಗಿದೆ. ಸೊ ನೋಡಿ, ನೆಕ್ಸ್ಟ್ ಒಂದು ಪಾಯಿಂಟು ವೆರಿ ಇಂಪಾರ್ಟೆಂಟ್. ಇದು ಯಾಕಪ್ಪ ಇಂಪಾರ್ಟೆಂಟ್ ಅಂದರೆ, ಇಲ್ಲಿ ನಮ್ಮ ಭಾರತ ದೇಶ ಮತ್ತು ಅಲಿಪ್ತ ಚಳುವಳಿಯೊಂದಿಗೆ ಯಾವ ರೀತಿಯ ಸಂಬಂಧವನ್ನು ಹೊಂದಿತ್ತು ಅಂತೇಳಿ ನಾವು ಗಮನಿಸಬೇಕಾಗತ್ತೆ. ಭಾರತ ದೇಶ ಇತರ ಅಲಿಪ್ತ ರಾಷ್ಟ್ರಗಳೊಂದಿಗೆ ಉತ್ತಮವಾದ ಬಾಂಧವ್ಯವನ್ನು ಹೊಂದಿತ್ತು. ಅಲಿಪ್ತ ನೀತಿಯನ್ನು ಅಧಿಕೃತವಾಗಿ ಘೋಷಿಸಿದ ಬಾಂಡುಂಗ್ ಸಮ್ಮೇಳನದಲ್ಲಿ ನೆಹರೂರವರ ತತ್ವಗಳಿಗೆ ವಿಶ್ವ ಮನ್ನಣೆ ದೊರೆಯಿತು. ಎರಡನೇದಾಗಿ, ಅಲಿಪ್ತ ರಾಷ್ಟ್ರಗಳ 7ನೇ ಸಮ್ಮೇಳನವು ಭಾರತದ ರಾಜಧಾನಿಯಾಗಿರ್ತಕ್ಕಂಥ ದೆಹಲಿಯಲ್ಲಿ ಜರುಗಿತು. ಭಾರತದ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿಯವರು ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ರು. ಈ ಸಮ್ಮೇಳನದಲ್ಲಿ ನಿಶಸ್ತ್ರೀಕರಣ, ಆರ್ಥಿಕ ಅಭಿವೃದ್ಧಿ, ತಾಂತ್ರಿಕ ನೆರವು ಮುಂತಾದ ವಿಚಾರಗಳನ್ನು ಚರ್ಚೆ ಮಾಡಲಾಯಿತು. ನೆಕ್ಸ್ಟ್, ಹರಾರೆಯಲ್ಲಿ ನಡೆದಂಥ 8ನೇ ಸಮ್ಮೇಳನದಲ್ಲಿ ಭಾರತದ ಪ್ರಧಾನಿ ರಾಜೀವ್ ಗಾಂಧಿಯವರು ದಕ್ಷಿಣ ಆಫ್ರಿಕಾದ ನೆಲ್ಸನ್ ಮಂಡೇಲರನ್ನು ಬಿಡುಗಡೆಗೊಳಿಸುವಂತೆ ಆಗ್ರಹ ಮಾಡಿದರು. ಹಾಗೆ ಕರಿಯರು ಏನು ಹೋರಾಟವನ್ನು ಮಾಡ್ತಿದ್ರಲ್ಲ, ನಡೆಸ್ತಿದ್ರಂಥ ಹಕ್ಕು ಮತ್ತು ಸ್ವಾತಂತ್ರ್ಯಕ್ಕಾಗಿ, ಈ ಹೋರಾಟಕ್ಕೆ ಬೆಂಬಲ ನೀಡುವ ಸಲುವಾಗಿ ಆಫ್ರಿಕಾ ನಿಧಿಯನ್ನು ಕೂಡ ಈ ಒಂದು ಹರಾರೆಯಲ್ಲಿ ನಡೆದಂಥ 8ನೇ ಸಮ್ಮೇಳನದಲ್ಲಿ ಏನು ಮಾಡಲಾಗುತ್ತೆ, ಆಫ್ರಿಕಾ ನಿಧಿಯನ್ನು ಕೂಡ ಸ್ಥಾಪನೆ ಮಾಡಲಾಗುತ್ತೆ. ಇದು ಒಂದು ನಮ್ಮ ಭಾರತ ದೇಶದ ಒಂದು ಅಲಿಪ್ತ ಚಳುವಳಿಯಲ್ಲಿನ ಒಂದು ಸಂಬಂಧ ಯಾವ ರೀತಿ ಇತ್ತು ಅಂತಕ್ಕಂಥ ಅಂಶಕ್ಕೆ ನಮಗೆ ಸಂಬಂಧಿಸಿದೆ ಅಥವಾ ಈ ರಿಲೇಟೆಡ್ ಆಗಿ ನಾವು ಗಮನಿಸಬೇಕಾಗತ್ತೆ. ನೆಕ್ಸ್ಟ್ ನೋಡಿ, ಅಲಿಪ್ತ ರಾಷ್ಟ್ರಗಳ 9ನೇ ಸಮ್ಮೇಳನವು ಯುಗೋಸ್ಲೋವಾಕಿಯಾದ ರಾಜಧಾನಿಯಾದ ಬೆಲ್ಗ್ರೇಡ್ನಲ್ಲಿ ನಡೀತದೆ. ಈ ಸಮ್ಮೇಳನದಲ್ಲಿ ರಾಜೀವ್ ಗಾಂಧಿಯವರು ಪರಿಸರ ಸಂರಕ್ಷಣೆಗಾಗಿ ಭೂರಕ್ಷಣಾ ನಿಧಿಯನ್ನು ಸ್ಥಾಪನೆ ಮಾಡುವಂತೆ ಕರೆಯನ್ನು ನೀಡ್ತಾರೆ. ಯಾವಾಗ? 9ನೇ ಸಮ್ಮೇಳನ ಎಲ್ಲಿ ಜರುಗುತ್ತೆ? ಯುಗೋಸ್ಲೋವಾಕಿಯಾದ ರಾಜಧಾನಿ ಬೆಲ್ಗ್ರೇಡ್ನಲ್ಲಿ ಜರುಗುತ್ತೆ. ಆ ಸಮ್ಮೇಳನದಲ್ಲಿ ರಾಜೀವ್ ಗಾಂಧಿಯವರು ಏನನ್ನ ಬೇಡಿಕೆಯನ್ನು ಇಡ್ತಾರೆ? ಪರಿಸರದ ರಕ್ಷಣೆಗಾಗಿ ಭೂ ಸಂರಕ್ಷಣಾ ನಿಧಿಯನ್ನ ಸ್ಥಾಪನೆ ಮಾಡುವಂತೆ ಕರೆಯನ್ನು ನೀಡ್ತಾರೆ. ನೆಕ್ಸ್ಟ್ ನೋಡಿ, 5th ಒನ್, ಅಲಿಪ್ತ ರಾಷ್ಟ್ರಗಳ 12 ಮತ್ತು 13ನೇ ಸಮ್ಮೇಳನದಲ್ಲಿ ಭಾರತದ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿರವರು ಅಂತಾರಾಷ್ಟ್ರೀಯ ಭಯೋತ್ಪಾದನೆ ಮತ್ತು ನಿಗ್ರಹಕ್ಕೆ ಸ್ಪಷ್ಟ ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಕೆಂದು ಕರೆಯನ್ನು ನೀಡ್ತಾರೆ. ಯಾರು? ಭಾರತದ ಪ್ರಧಾನಿ. ಅಲಿಪ್ತ ರಾಷ್ಟ್ರಗಳ 12 ಮತ್ತು 13ನೇ ಸಮ್ಮೇಳನದಲ್ಲಿ ಇದ್ದಂಥ ಸಮ್ಮೇಳನ ನಡೆದಾಗ ಇದ್ದಂಥ ಭಾರತದ ಪ್ರಧಾನಿ ಯಾರಪ್ಪ ಅಂತಂದರೆ ಅಟಲ್ ಬಿಹಾರಿ ವಾಜಪೇಯಿರವರು ಇರ್ತಾರೆ. ಅವರು ಏನು ಹೇಳಿಕೆಯನ್ನು ಕೊಡ್ತಾರೆ ಅಂತಂದರೆ, ಕರೆಯನ್ನು ನೀಡ್ತಾರೆ, ಅಂತಾರಾಷ್ಟ್ರೀಯ ಭಯೋತ್ಪಾದನೆ ಮತ್ತು ನಿಗ್ರಹವನ್ನು ಮಾಡಲಿಕ್ಕೆ ಸ್ಪಷ್ಟವಾದಂಥ ತೀರ್ಮಾನಗಳನ್ನು ತೆಗೆದುಕೊಳ್ಬೇಕು ಅಂತೇಳಿ ಕರೆಯನ್ನು ನೀಡ್ತಾರೆ. ಹೀಗೆ ಭಾರತವು ಅಲಿಪ್ತ ಚಳುವಳಿಯೊಂದಿಗೆ ಉತ್ತಮವಾದಂಥ ಸಂಬಂಧವನ್ನು ಬೆಸೆದುಕೊಂಡಿದೆ ಅಂತೇಳಿ ನಾವು ಎಲ್ಲ ಅಂಶಗಳಿಂದ ಮುಖ್ಯವಾಗಿ ತಿಳಿದುಕೊಳ್ಬೋದಾಗಿದೆ. ಇದಿಷ್ಟು ಅಂಶಗಳು ಮುಖ್ಯವಾಗಿ ಸ್ನೇಹಿತರೆ ಪ್ರಥಮ PUC ಪ್ರಪಂಚದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಒಟ್ಟಾರೆಯಾಗಿ ಇದು 19ನೇ ವಿಡಿಯೋ ಆಗಿರುತ್ತೆ. ನೆಕ್ಸ್ಟ್ ಒಂದು 20ನೇ ವಿಡಿಯೋದಲ್ಲಿ ಮುಖ್ಯವಾಗಿ ಐತಿಹಾಸಿಕ ಹಿನ್ನೆಲೆಯನ್ನು ಒಳಗೊಂಡಿರ್ತಕ್ಕಂಥ ಅಂಶಗಳಿಗೆ ಸಂಬಂಧಪಟ್ಟಂತೆ, ಅಂದರೆ ನಾವು ಮ್ಯಾಪ್ನಲ್ಲಿ ಗುರುತಿಸ್ತಕ್ಕಂಥ ಐತಿಹಾಸಿಕ ಸ್ಥಳಗಳ ಒಂದಷ್ಟು ಹಿನ್ನೆಲೆಯನ್ನು 2 ವಾಕ್ಯ ಅಥವಾ ಒಂದು ಲೈನ್ಗಳಲ್ಲಿ ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ. ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅವುಗಳನ್ನು ಕೂಡ ಎಕ್ಸಾಮ್ಗಳಲ್ಲಿ ಬೇರೆ ಯಾವ ರೀತಿ ಬೇಕಾದರೂ ಕ್ವಶನ್ನ ಕೇಳ್ತಾರೆ. ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಾದರೂ ಕೇಳ್ಬೋದು, MCQಸ್ನಲ್ಲಾದರೂ ಕೇಳ್ಬೋದು, ಬೇರೆ ಬೇರೆ ರೀತಿಯಲ್ಲಾದರೂ ಕೇಳುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಮ್ಯಾಪ್ನಲ್ಲಿ ಮುಖ್ಯವಾಗಿ ನಾವು ಈ ಒಂದು ಸ್ಥಳಗಳನ್ನು ಏನು ಗುರುತಿಸ್ತೀವಿ ಆ ಪ್ರಪಂಚದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ, ಆ ಸ್ಥಳಗಳಿಗೆ ಸಂಬಂಧಪಟ್ಟಂತೆ ನಾವು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಅನಂತರ ಆ ಐತಿಹಾಸಿಕ ಸ್ಥಳಗಳನ್ನು ಗುರುತಿಸ್ತಾ ಅಥವಾ ನಾನು ಅದರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಹೇಳಿ ಆನಂತರ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಮುಖ ಕೃತಿಗಳಾಗಿರ್ಬೋದು ಅಥವಾ ಕೃತಿಗಳನ್ನು ಬರೆದಂಥ ಇತಿಹಾಸಕಾರರಾಗಿರ್ಬೋದು ಅಥವಾ ಇನ್ನಿತರೆ
ಐತಿಹಾಸಿಕ ಮಹತ್ವವುಳ್ಳಂತಹ ಪ್ರಥಮ PUCಗೆ ಸಂಬಂಧಪಟ್ಟಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿಗಳನ್ನು ಹೇಳಿ ಅನಂತರದಲ್ಲಿ ವಿಡಿಯೋ 20ಕ್ಕೆ ಈ ಒಂದು ಪ್ರಥಮ ವಿಡಿಯೋಗಳನ್ನು ಮುಗಿಸ್ತೀನಿ. ಸೊ ಹಾಗಾಗಿ ಸ್ನೇಹಿತರೆ, ನಾನು ಹೇಳೋವಂಥದ್ದು ಏನಪ್ಪ ಅಂತಂದರೆ, ನಾವು ಏನು ಹೇಳಿದ್ರು ಎಷ್ಟು ಹೇಳಿದ್ರು ಕೂಡ ಏನಾಗುತ್ತೆ ಇಲ್ಲಿ ಅಂತಂದರೆ, ನಾವು ಒಮ್ಮೆ ಓದಿ ನಾವು ಒಮ್ಮೆ ಕೇಳಿದರೆ ಅಥವಾ ನಾವು ಒಂದೆರಡು ಸಲ ನೋಡಿದರೆ ಕೇಳಿದರೆ ಮುಖ್ಯವಾಗಿ ನಮಗೆ ಅದು ಮನವರಿಕೆ ಆಗುವಂಥದ್ದು. ಸೊ ಹಾಗಾಗಿ ಸಾಧ್ಯವಾದರೆ ಟೆಕ್ಸ್ಟ್ ಬುಕ್ಕನ್ನು ಓದಿ, ಆಗಲಿಲ್ಲ ಅಂದರೆ 1 or 2 ಟೈಮ್ ವಿಡಿಯೋಗಳನ್ನು ವಾಚ್ ಮಾಡಿ ನಿಮಗೆ ಒಂದಷ್ಟು ಇನ್ಫಾರ್ಮೇಷನ್ ಗೇನ್ ಆಗುತ್ತೆ. ಅದೇ ರೀತಿಯಾಗಿ ನಿಮಗೆ ಏನು ಅನಿಸ್ತು ಈ ಒಂದು ವಿಡಿಯೋ ಸರಣಿಗಳಿಂದ, ನಿಮ್ಮ ಒಂದು ಅಭಿಪ್ರಾಯಗಳೇನಿದೆ, ನಿಮ್ಗೆ ಏನು ಅನಿಸ್ತು ಈ ವಿಡಿಯೋಗಳಿಂದ, ಏನಾದರೂ ವಿಷಯಗಳು ನಿಮಗೆ ರೀಚ್ ಆಗುತ್ತಾ ಅಥವಾ ಈ ಒಂದು ಇನ್ಫಾರ್ಮೇಷನ್ ಗೇನ್ ಆಗುತ್ತಾ, ಇನ್ನಿತರ ಮಾಹಿತಿ ಏನಿದೆ ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗೆ ಕಮೆಂಟ್ಸ್ ಮಾಡ್ಬೋದು. ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಮತ್ತು ಏನಾದರೂ ಅಭಿಪ್ರಾಯಗಳಿದ್ದರೆ ಕಮೆಂಟ್ಸ್ನಲ್ಲಿ ತಿಳಿಸಿ. ಯಾರು ಇದುವರೆಗೂ ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಪ್ರೆಸ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರಿಗೆ ಎಲ್ರಿಗೂ ಕೂಡ ಧನ್ಯವಾದ. ಹಾಗಾಗಿ ಈ ಒಂದು ವಿಡಿಯೋನ ನೆಕ್ಸ್ಟ್ 20 ವಿಡಿಯೋಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರಗಳನ್ನು ಹೇಳಿ ಅಲ್ಲಿಗೆ 20ನೇ ವಿಡಿಯೋಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಯಾವ ರೀತಿ ವಿಡಿಯೋಗಳು ನಿಮಗೆ ಅವಶ್ಯಕತೆ ಇದೆ, ಯಾರೆಲ್ಲ KSET ಎಕ್ಸಾಮ್ ಆಗಿರ್ಬೋದು, PU ಕಾಲೇಜ್ ಲೆಕ್ಚರರ್ ಆಗಿರ್ಬೋದು, ಅಥವಾ ಡಿಗ್ರಿ ಕಾಲೇಜ್ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಪ್ರಿಪ್ರೇಷನ್ ಮಾಡ್ತಿರ್ಬೋದು, ಅಥವಾ KTET ಆಗಿರ್ಬೋದು, ಮತ್ತು ಇನ್ನಿತರ PC, PSI, HSTR, ವಿಶೇಷವಾಗಿ HSTR ಆಗಿರ್ಬೋದು, ಮತ್ತು GPSTR ಆಗಿರ್ಬೋದು, ಈ ರೀತಿ ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೀಲಿಕ್ಕೆ ಪ್ರಿಪ್ರೇಷನನ್ನು ಮಾಡ್ತಿದ್ರೆ ಅವರಿಗೆ ಇತಿಹಾಸ ಅಂತಕ್ಕಂಥದ್ದು ಒಂದು ಭಾಗ ಇರುತ್ತೆ. ಅಷ್ಟೇ ಅಲ್ಲ, ಮೇಯ್ನ್ಲಿ ನಮಗೆ ಜನರಲ್ ಪೇಪರ್ನಲ್ಲಿ ಕಡ್ಡಾಯವಾಗಿ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದ ಇತಿಹಾಸ, ಭಾರತದ ಇತಿಹಾಸ, ಹಾಗೆ ಪ್ರಪಂಚದ ಇತಿಹಾಸಕ್ಕೆ ಜನರಲ್ ಪೇಪರಲ್ಲಿ ಸ್ವಲ್ಪ ಕಡಿಮೆ ಬರುತ್ತೆ. ಬಟ್ ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಹೆಚ್ಚಿನದಾಗಿ ಕೇಳ್ತಾ ಇರ್ತಾರೆ. ಹಾಗಾಗಿ ಇವುಗಳನ್ನೆಲ್ಲವನ್ನು ನೀವು ಕ್ವಶನ್ ಪೇಪರ್ ತೆಗೆದು ನೋಡ್ರೆ ಗೊತ್ತಾಗುತ್ತೆ, ಇವೆಲ್ಲ ಅಂಶಗಳು ತುಂಬಾ ಮುಖ್ಯ ಆಗಿರುತ್ತೆ. ಹಾಗಾಗಿ ಗಮನಿಸಿ, ಯಾವ ಮಟ್ಟದಲ್ಲಾದರೂ ಕೇಳಿ, ಯಾವ ರೀತಿಯಲ್ಲಾದರೂ ಕ್ವಶನನ್ನು ಏನು ಮಾಡಬೇಕು, ವಿಷಯವನ್ನು ಇಡಿಯಾಗಿ ಗ್ರಹಿಸೋದ್ರಿಂದ ಅದನ್ನು ಬಿಡಿ ಬಿಡಿಯಾಗಿ ಆನ್ಸರ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಹಾಗಾಗಿ ಈ ರೀತಿ ವಿಡಿಯೋಗಳು ನಮಗೆ ಯೂಸ್ಫುಲ್ ಆಗಿರುತ್ತೆ ಅಂತೇಳಿ ನನ್ನ ಒಂದು ಭಾವನೆಯನ್ನು ವ್ಯಕ್ತಪಡಿಸ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋವನ್ನು ವಾಚ್ ಮಾಡಿದಂಥ ಎಲ್ರಿಗೂ ಕೂಡ ಅನಂತ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.